ಇದನ್ ಬೇರೆ ಅಡ್ಡ ಇರ್ತಾಳಲ್ಲಿ. ಅಯ್ಯೋ ಅವಳಿಗೆ ಗೊತ್ತಾಗ್ತಿಲ್ಲ ಕ್ಯಾಮ್ರಾ ಆಫ್ ಮಾಡೋದು. ನಮಸ್ಕಾರ ಎಲ್ರಿಗೂ, ಶುಭೋದಯ. ಒಂದು ನಿಮಿಷ. ಸೊ ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಎಷ್ಟು ಜನ ಬಂದ್ರು ಪರವಾಗಿಲ್ಲ, ಒಬ್ಬರೇ ಬಂದ್ರು ಕೂಡ ನಾನು ಮೀಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾವು ವೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಈಗ. ಇವತ್ತು ನಿದ್ರೆ ಬಗ್ಗೆ, ಅಂದ್ರೆ ನಿದ್ರೆ ಸಮಸ್ಯೆಗಳು ಯಾಕೆ ಸಂಭವಿಸ್ತವೆ, ನಿದ್ರೆಯಿಂದ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಓಕೆ, ನಿದ್ರೆ ಸಮಸ್ಯೆಗಳು ಏಕೆ ಸಂಭವಿಸ್ತವೆ ಅಂದ್ರೆ ಅವುಗಳನ್ನ ನಾವು ನೈಸರ್ಗಿಕವಾಗಿ ಹೇಗೆ ಗುಣಪಡಿಸುವುದು, ಸರಿಪಡಿಸೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಸೊ ನಿದ್ರೆ ಅನ್ನೋದು ಐಷಾರಾಮಿ ಅಂತಲ್ಲ, ಅದು ನಮ್ಮ ಜೀವನಕ್ಕೆ ಬೇಕಾಗಿರುವ ಅತಿ ಮುಖ್ಯವಾದ ಒಂದು ಸಾಧನ ಅದು. ಯಾಕಂದ್ರೆ ನಮ್ಮ ದೇಹ ರಿಪೇರಿ ಆಗೋದೇ ನಾವು ನಿದ್ರೆ ಮಾಡುವಾಗ. ಅದೊಂದು ಜೀವಶಾಸ್ತ್ರ. ಪ್ರತಿ ಬಾರಿ ನಾವು ಆಳವಾಗಿ ನಿದ್ರೆ ಮಾಡಿದಾಗ ನಿಮ್ಮ ದೇಹ ನಮ್ಮ ದೇಹ ಏನಾಗುತ್ತೆ, ಸಾವಿರಾರು ಗುಣಪಡಿಸುವ ಚಟುವಟಿಕೆಗಳನ್ನ ಮೌನವಾಗಿ ಅದು ನಿರ್ವಹಿಸ್ತದೆ. ಜೀವಕೋಶಗಳನ್ನ ದುರಸ್ತಿ ಮಾಡ್ತದೆ, ಅಂದ್ರೆ ಸೆಲ್ಗಳನ್ನ ರಿಪೇರಿ ಮಾಡ್ತದೆ, ಮೆದುಳನ್ನ ಸ್ವಚ್ಛಗೊಳಿಸ್ತದೆ, ನಮ್ಮ ಹಾರ್ಮೋನ್ಗಳನ್ನ ಸಮತೋಲನಗೊಳಿಸ್ತದೆ, ಕೊಬ್ಬನ್ನ ಸುಡುತ್ತದೆ, ಅಂದ್ರೆ ಫ್ಯಾಟ್ ಬರ್ನ್ ಮಾಡ್ತದೆ, ನಮ್ಮ ಸ್ಮರಣ ಶಕ್ತಿಯನ್ನ ಸುಧಾರಿಸ್ತದೆ, ಭಾವನೆಗಳನ್ನ ಸ್ಥಿರಗೊಳಿಸ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಕೂಡ ಬಲಪಡಿಸ್ತದೆ. ಸೊ ಆದ್ರೆ ಆಧುನಿಕ ಜೀವನ ಶೈಲಿ ಏನಿದೆ ಅಲ್ಲ ನಮ್ದು, ಅದು ಮಾನವರನ್ನ ನೈಸರ್ಗಿಕ ನಿದ್ರೆ ಚಕ್ರಗಳಿಂದ ಬೇರ್ಪಡಿಸ್ತಾ ಇದೆ. ತಡವಾಗಿ ಹೇಳ್ತೇವೆ, ತಡವಾಗಿ ನಿದ್ರೆ ಮಾಡ್ತೇವೆ, ಬೇಸರದಿಂದ ಎಚ್ಚರಗೊಳ್ತೇವೆ, ಕಾರ್ಯನಿರ್ವಹಿಸಕ್ಕೆ ನಿದ್ದೆ ಅಂದ್ರೆ ಮತ್ತೆ ಎದ್ದು ಕೆಲಸ ಮಾಡ್ಬೇಕು, ನಿದ್ದೆ ಹೋಗ್ಬೇಕು ಅಂತ ಏನ್ ಮಾಡ್ತೀವಿ ಅಂದ್ರೆ ಕಾಫಿ ತೆಗೆದುಕೊಳ್ಳೋದು. ಇನ್ನು ನಾವು ನಮ್ಮ ದೇಹವನ್ನ ಹಾನಿಗಡಿಸ್ತಾ ಇದೀವಿ. ಕೆಫಿನ್ ನ ತೆಗೆದುಕೊಳ್ಳೋದು, ಕೆಫಿನ್ ಮೇಲೆ ಅವಲಂಬಿಸೋದು, ರಾತ್ರಿಯಲ್ಲಿ ನಾವು ಸುತ್ತಾಡಕ್ ಹೋಗೋದು, ತಿರುಗಾಡಕ್ಕೂ ಲೇಟ್ ಮನೆಗ್ ಬರೋದು, ಮತ್ತೆ ಹೇಳೋದು ನಾನು ಸತ್ತಾಗ್ಲೇನೆ ನಿದ್ದೆ ಮಾಡೋದು ಅಂತ ಕೆಲವೊಬ್ರು ಹೇಳ್ತಾರೆ ಹೆಮ್ಮೆಯಿಂದ. ಆದ್ರೆ ಸತ್ಯ ಏನಂದ್ರೆ ನಿದ್ರೆ ಕೊರತೆ ನಮ್ಮನ್ನ ಬದುಕುತ್ತಿರುವಾಗ್ಲೇ ಅರ್ಧ ಸತ್ತಂತೆ ಮಾಡ್ತದೆ ಫ್ರೆಂಡ್ಸ್. ಬದುಕುವಾಗ್ಲೇ ನಿದ್ದೆ ನಮ್ದು ಸರಿಯಾಗಿಲ್ಲ. ಸೊ ಈಗ ಸಮಗ್ರ ಆರೋಗ್ಯ ತರಬೇತಿ ದಾರಳಾಗಿ ನಾನು ಗೀತಾ ಹೋಲಿಸ್ಟಿಕ್ ಹೆಲ್ತ್ ಕೋಚ್ ಆಗಿ ತುಂಬಾ ನಿದ್ರೆ ಬಗ್ಗೆ ಕ್ಲಾಸಸ್ಗಳನ್ನ ತೆಗೆದುಕೊಂಡಿದ್ದೀನಿ. ಮತ್ತೆ ನಿದ್ರೆಯು ಔಷಧ ಮುಕ್ತ ಜೀವನದ ಒಂದು ಅಡಿಪಾಯ. ಸೊ ನಿದ್ರೆ ಸಮಸ್ಯೆಗಳು ಯಾಕೆ ಸಂಭವಿಸ್ತವೆ ಅಂತಂದ್ರೆ ಅವುಗಳನ್ನ ನಾವು ನೈಸರ್ಗಿಕವಾಗಿ ಹೇಗೆ ಸರಿಪಡಿಸೋದು ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ಮತ್ತೆ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ ನಿದ್ರೆ ಏಕೆ ಮುಖ್ಯ? ನಿದ್ರೆ ನಮ್ಮ ದೇಹದ ದುರಸ್ತಿ ಸಮಯ. ಅದು ಅಂದ್ರೆ ರಿಪೇರಿ ಮಾಡೋ, ನಮ್ಮ ದೇಹ ಹೇಗೆ ಸೃಷ್ಟಿ ಮಾಡಿದೆ ಅಂದ್ರೆ ಇಡೀ ದಿನ ನಾವು ಕೆಲಸ ಮಾಡ್ತೀವಿ, ಬಟ್ ರಾತ್ರಿ ನಮ್ಮ ದೇಹ ದೇವರು ನಮ್ಮನ್ನ ಹೇಗೆ ಕ್ರಿಯೇಟ್ ಮಾಡಿದೆ ಅಂದ್ರೆ ನಮ್ಗೆ ಯಾವ ಔಷಧಿ ಬೇಡ, ಏನ್ ಬೇಡ, ನಿದ್ದೆನಲ್ಲೇ ನಮ್ಮ ದೇಹ ತನ್ನಂತಾನೇ ರಿಪೇರಿ ಮಾಡ್ತದೆ. ನಮ್ಗೆ ಯಾವ ಮೆಡಿಸಿನ್ ಬೇಡ, ಏನು ಬೇಡ, ಬಟ್ ನಾವು ಅದನ್ನ ನಮ್ಮಿಂದಾನೇ ಕೆಡಿಸ್ಕೊಳ್ತಾ ಇದೀವಿ. ನಿದ್ರೆ ನಮ್ಮ ದೇಹದ ದುರಸ್ತಿ ಸಮಯ. ಅದು ಆಳವಾದ ನಿದ್ರೆ ಸಮಯದಲ್ಲಿ ದೇಹ ಅಂಗಾಂಶಗಳು ಸ್ನಾಯುಗಳನ್ನ ದುರಸ್ತಿ ಮಾಡ್ತದೆ, ಹಾನಿಗೊಳಗಾದ ಕೋಶಗಳನ್ನ ದುರಸ್ತಿ ಮಾಡ್ತದೆ, ಇನ್ಫ್ಲಮೇಷನ್ ನ ಕಡಿಮೆ ಮಾಡ್ತದೆ, ಉರಿಯೂತವನ್ನ ತೆರವುಗೊಳಿಸ್ತದೆ, ವಿಷಗಳನ್ನ ತೆಗೆದು ಹಾಕ್ತದೆ, ನಮ್ಮ ದೇಹದಲ್ಲಿನ ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸ್ತದೆ, ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸ್ತದೆ, ಶಕ್ತಿ ನಿಕ್ಷೇಪಗಳನ್ನ ಪುನರ್ ನಿರ್ಮಿಸ್ತದೆ. ಮತ್ತೆ ರಾತ್ರಿ ಕಳಪೆ ನಿದ್ರೆ ಏನ್ ಮಾಡ್ತದೆ, 15ರಿಂದ
ಒಂದು ರಾತ್ರಿ ನೀವು ಸರಿಯಾಗಿ ನಿದ್ದೆ ಮಾಡದೇ ಇದ್ರೆ 15ರಿಂದ 25% ಅದು ಹೆಚ್ಚುತ್ತದೆ ಕಳಪೆ ನಿದ್ರೆ ಅಂತ. ಇನ್ಫ್ಲಮೇಷನ್ ಬಾಡಿನಲ್ಲಿ 15ರಿಂದ 25% ಹೆಚ್ಚಾಗ್ತದೆ ಫ್ರೆಂಡ್ಸ್. ಸೊ ನಿದ್ರೆ ಎಲ್ಲಾ ಪ್ರಮುಖ ಹಾರ್ಮೋನ್ಗಳನ್ನ ಸಮತೋಲನಗೊಳಿಸ್ತದೆ. ಕಳಪೆ ನಿದ್ರೆ ಏನಾಗುತ್ತೆ, ತೊಂದರೆಗೊಳಿಸ್ತದೆ. ಏನೇನ ತೊಂದರೆಗೊಳಿಸ್ತದೆ ಅಂದ್ರೆ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ನ ಜಾಸ್ತಿ ಮಾಡ್ತದೆ. ಇನ್ಸುಲಿನ್, ರಕ್ತದಲ್ಲಿನ ಸಕ್ಕರೆಯನ್ನ ಜಾಸ್ತಿ ಮಾಡ್ತದೆ. ಲೆಪ್ಟಿನ್ ಮತ್ತು ಗ್ರೇಲಿನ್ ಅಂದ್ರೆ ಇದು ಹಸಿವಿನ ಹಾರ್ಮೋನ್ಗಳು, ಇದನ್ನ ಜಾಸ್ತಿ ಮಾಡ್ತದೆ. ಅಂದ್ರೆ ಕೆಲವೊಬ್ಬರಿಗೆ ಟಯರ್ಡ್ ಆಗಿ ಎದ್ದಿರ್ತಾರೆ, ಅವ್ರಿಗೆ ಏನಾದ್ರೂ ಸ್ವೀಟ್ ತಿನ್ಬೇಕು ಅನ್ಸುತ್ತೆ, ಕ್ರೇವಿಂಗ್ಸ್ ಜಾಸ್ತಿ ಇದೆ. ಅದು ಒಂದು ಫೇಕ್ ಹಸಿವು, ಅದು ನಿಜವಾದ ಹಸಿವು ಅಲ್ಲ ಅದು. ಸೊ ಆ ತರ ಮಾಡಿ ಏನಾಗ್ತದೆ, ಅವ್ರಿಗೆ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತದೆ. ಸೊ ಲೆಪ್ಟಿನ್ ಮತ್ತು ಗ್ರೇಲಿನ್ ಹಸಿವಿನ ಹಾರ್ಮೋನ್ಗಳನ್ನ ಜಾಸ್ತಿ ಮಾಡ್ತದೆ. ಥೈರಾಯ್ಡ್ ಹಾರ್ಮೋನ್ಗಳನ್ನ ವೃದ್ಧಿ ಮಾಡ್ತದೆ ಇದರಲ್ಲಿ. ಇಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ಗಳನ್ನ ಜಾಸ್ತಿ ಮಾಡ್ತದೆ. ಟೆಸ್ಟೋಸ್ಟೆರಾನ್ ಆಗ್ತದೆ. ಮೆಲ್ಟೋನಿನ್ ಕಡಿಮೆ ಆಗ್ತದೆ. ಮೆಲ್ಟೋನಿನ್ ಕಡಿಮೆ ಆದಾಗ ಏನ್ ಮಾಡುತ್ತೆ, ನಿದ್ರೆಗೆ ಕೊರತೆ ಆಗುತ್ತೆ. ಸೊ ನಿದ್ರೆ ಸಮಸ್ಯೆಗಳಿರೋ ಜನರು ಹೆಚ್ಚಾಗಿ ತೂಕವನ್ನು ಹೆಚ್ಚಿಸ್ಕೊಳ್ತಾರೆ. ಥೈರಾಯ್ಡ್ ಅಸಮತೋಲನ, PCOD ಅಂದ್ರೆ ಮೂಡ್ ಸ್ವಿಂಗ್ಸ್, ಮನಸ್ಥಿತಿ ಬದಲಾವಣೆಗಳು, ಭಾವನಾತ್ಮಕ ಅಸ್ಥಿರತೆ ಬೆಳೆಸ್ಕೊಳ್ತಾರೆ. ಸೊ ನಿದ್ರೆ ಮೆದುಳನ್ನ ಸ್ವಚ್ಛಗೊಳಿಸ್ತದೆ ಫ್ರೆಂಡ್ಸ್. ನಿಮ್ಮ ಮೆದುಳು ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಎಂಬ ತನ್ನದೇ ಆದ ಶುಚಿಗೊಳಿಸುವ ವ್ಯವಸ್ಥೆಯನ್ನ ಹೊಂದಿದೆ. ಅದು ನಿದ್ರೆ ಸಮಯದಲ್ಲಿ ಮಾತ್ರ ಅದು ಏನಾಗುತ್ತೆ, ಸಕ್ರಿಯಗೊಂಡಿರುತ್ತೆ. ಸೊ ಇದನ್ನ ತೆಗೆದುಹಾಕಿದಾಗ ಏನಾಗುತ್ತೆ ಅಂದ್ರೆ ಸತ್ತ ಮೆದುಳಿನ ಕೋಶಗಳು, ವಿಷಗಳು, ಹೆಚ್ಚುವರಿ ಪ್ರೋಟೀನ್ಗಳು, ಅಂದ್ರೆ ಇದು ಮೆಮರಿ ಸಮಸ್ಯೆಗಳನ್ನ ಉಂಟು ಮಾಡ್ತದೆ. ಕಳಪೆ ನಿದ್ರೆ, ಕಳಪೆ ಸ್ಮರಣ ಶಕ್ತಿ, ಆತಂಕ, ಅಂದ್ರೆ ಸ್ಮರಣ ಶಕ್ತಿ ಸರಿಯಾಗಿರಲ್ಲ ನಮಗೆ, ಅದು ಸ್ಮರಣ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಈಗೀಗ ಕೆಲವೊಬ್ಬರಿಗೆ ನೆನಪಿನ ಶಕ್ತಿ ತುಂಬಾ ಕಡಿಮೆ ಆಗಿ ಕೆಲವೊಂದು ಡಿಸೀಸ್, ಮೆಮರಿ ರಿಲೇಟೆಡ್ ಡಿಸೀಸ್ ಬರ್ತಾ ಇದಾವೆ. ಸೊ ಆತಂಕ, ಕಿರಿಕಿರಿ, ಅತಿಯಾಗಿ ಯೋಚಿಸೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನು ನಿದ್ರೆ ಸಮಸ್ಯೆಗಳು ಹೇಗೆ ಸಂಭವಿಸ್ತವೆ, ಈ ಸಮಸ್ಯೆಗಳು ಯಾಕೆ ಸಂಭವಿಸ್ತವೆ, ಮೂಲ ಕಾರಣಗಳು ಏನು ಇದಕ್ಕೆ ಅಂದ್ರೆ ಕಾರ್ಟಿಸೋಲ್ನ ಪ್ರಾಬಲ್ಯ. ನಿಮ್ಮ ಮನಸ್ಸು ಏನಿದೆ ರಾತ್ರಿಯಲ್ಲಿ ಸಕ್ರಿಯಗೊಳ್ತಾ ಇದ್ರೆ, ಕೆಲವೊಬ್ರು ರಾತ್ರಿನೇ ಅವ್ರಿಗೆ ಇಡೀ ದೇಹಕ್ಕಿಂತ, ಕೆಲವೊಬ್ರು ಬಾಯಲ್ಲೇ ಕೂಡ ನಾನು ಹೇಳ್ತಿದ್ದೀನಿ, ರಾತ್ರಿಯಲ್ಲಿನೇ ಅವ್ರಿಗೆ ತುಂಬಾ ಎನರ್ಜಿ, ಎಚ್ಚರವಾಗಿರೋದು, ರಾತ್ರಿಯಲ್ಲೇ ಕೆಲಸಗಳನ್ನ ಮಾಡ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತಾರೆ. ಸೊ ಕಾರ್ಟಿಸೋಲ್ ಅವ್ರಿಗೆ ಜಾಸ್ತಿ ಇರುತ್ತೆ ರಾತ್ರಿ. ನಿಮ್ಮ ಮನಸ್ಸು ರಾತ್ರಿಯಲ್ಲಿ ಸಕ್ರಿಯವಾಗಿದ್ರೆ ಏನಾಯ್ತು ಅಂದ್ರೆ ನೀವು ನಿದ್ರಿಸಲು ಚೆನ್ನಾಗಿ, ರಾತ್ರಿನ ಶಾಂತವಾದ ಕತ್ತಲೆ ಪ್ರದೇಶದಲ್ಲಿ ನಾವು ನಿದ್ರೆ ಮಾಡ್ಬೇಕು. ಆವಾಗ ಅವ್ರ ಮನಸ್ಸು ಏನಾಗುತ್ತೆ, ಆವಾಗ್ಲೇ ಸಕ್ರಿಯಗೊಂಡಿರುತ್ತೆ. ಸೊ ನಿಮ್ಮ ಮನಸ್ಸು ರಾತ್ರಿ ಸಕ್ರಿಯವಾಗಿದ್ದಾಗ ಏನಾಗುತ್ತೆ, ನಿಮ್ಮ ನಿದ್ರಿಸಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಮೆದುಳು ಓಡ್ತಾನೆ ಇರ್ತದೆ. ಅಲ್ಲಿ ಇದು ಹೆಚ್ಚಿನ ಕಾರ್ಟಿಸೋಲ್ ನಿಂದ ಉಂಟಾಗ್ತದೆ ಫ್ರೆಂಡ್ಸ್. ಇದಕ್ಕೆ ಕಾರಣಗಳು ಏನಂದ್ರೆ ಅತಿಯಾಗಿ ಯೋಚಿಸೋದು, ಒತ್ತಡ, ಭಾವನಾತ್ಮಕ ಸಂಘರ್ಷಗಳು, ಯಾವುದೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ನೀವೇ ಸಂಘರ್ಷ ಮಾಡ್ತಾ ಇರೋದು ಭಾವನಾತ್ಮಕವಾಗಿ. ರಾತ್ರಿಯಲ್ಲಿ ಫೋನ್ ಬಳಕೆ ಮಾಡೋದು, ಅತಿಯಾಗಿ ತಡವಾಗಿ ತಿನ್ನೋದು, ಇದು ಕಾರ್ಟಿಸೋಲ್ ರಾತ್ರಿಯಲ್ಲಿ ಕಡಿಮೆ ಇರಬೇಕು, ಆದ್ರೆ ಹಲವರಿಗೆ ಇದು ಹೆಚ್ಚಾಗಿರುತ್ತೆ. ಕೆಲವರಲ್ಲಿ ಆಟೋಮೆಟಿಕ್ ಆಗಿ ಹೆಚ್ಚಾಗಿರ್ತದೆ. ಮೆಲ್ಟೋನಿನ್ ಕೊರತೆ, ಮೆಲ್ಟೋನಿನ್ ಇದು ಏನಾಗುತ್ತೆ, ಈ ಹಾರ್ಮೋನು ನಮಗೆ ನಿದ್ರೆಗೆ ಬೇಕಾಗಿರೋ ಹಾರ್ಮೋನ್ ಇದು. ಮೆಲ್ಟೋನಿನ್ ನಿದ್ರೆಯ ಹಾರ್ಮೋನ್, ಆದ್ರೆ ಆಧುನಿಕ ಜೀವನ ಶೈಲಿ ಅದನ್ನ ಕೊಲ್ತಾ ಇದೆ ಫ್ರೆಂಡ್ಸ್. ಕಾರಣ ಏನಂದ್ರೆ ಫೋನ್, ಲ್ಯಾಪ್ಟಾಪ್ ತುಂಬಾ ಯೂಸ್ ಮಾಡೋದು, ರಾತ್ರಿಯಲ್ಲಿ ಪ್ರಕಾಶಮಾನವಾದ ದೀಪಗಳು, ತುಂಬಾ ಲೈಟ್, ಇವುಗಳೆಲ್ಲ ಲೈಟ್. ಮೊದ್ಲಿನ ಕಾಲದಲ್ಲಿ ತುಂಬಾ ಲೈಟ್ಗಳು, ತುಂಬಾ ಪ್ರಕಾಶಮಾನದ ಲೈಟ್ಗಳೆಲ್ಲ ಇರ್ತಾ ಇರ್ಲಿಲ್ಲ. ಸೊ ಅವರು ಚೆನ್ನಾಗಿ ನಿದ್ರೆ ಎಲ್ಲ ಮಾಡ್ತಾ ಇದ್ರು. ಈಗ ಬ್ರೈಟ್ ಲೈಟ್ಗಳು, ಅದು ಕೂಡ ನಮ್ಮ ಮೆಲ್ಟೋನಿನ್ ನಾಶಪಡಿಸ್ತಾ ಇದೆ. ಸೊ ರಾತ್ರಿಯಲ್ಲಿ ಪ್ರಕಾಶಮಾನ ದೀಪಗಳು ಏನ್ ಮಾಡ್ತಾರೆ, ತಡರಾತ್ರಿ ಆಹಾರ, ಸಂಜೆ ಕಾಫಿ ಕುಡಿಯೋದು, ತಡವಾಗಿ ಮಲಗೋದು, ಇವೆಲ್ಲ ಮೆಲ್ಟೋನಿನ್ 50ರಿಂದ 80% ಇವಾಗ ನಿಗ್ರಹಿಸ್ತದೆ, ಸಪ್ರೆಸ್ ಮಾಡ್ತಾ ಇದೆ ಫ್ರೆಂಡ್ಸ್. ಸೊ ಇನ್ನು ಕಳಪೆ ಆರೋಗ್ಯ, ಕರುಳಿನ ಆರೋಗ್ಯ ಅಂದ್ರೆ ನಿಮ್ಮ ಗಟ್ ಮೇನ್, ಯಾವಾಗಲೂ ನಾವು ಇದರಲ್ಲ ಗಟ್ ಹೆಲ್ತ್ ಬಗ್ಗೆನೇ ಹೇಳೋದು. ಕಳಪೆ ಕರುಳಿನ ಆರೋಗ್ಯ, ನಿಮ್ಮ ಕರುಳು ನಿಮ್ಮ ಸೆರೋಟಿನ್ ನಲ್ಲಿ 80ರಿಂದ 90% ಉತ್ಪಾದಿಸ್ತದೆ. ಸೆರೋಟಿನ್ ಏನಿದೆ ಅದು ನಮ್ಮ ಕರುಳಿನಲ್ಲಿ ಉತ್ಪಾದನೆ ಆಗುತ್ತೆ. ಸೊ ಇದು ನಮ್ಮನ್ನ ಶಾಂತವಾಗಿರಿಸುವ ಹಾರ್ಮೋನ್ ಇದು. ನಾವು ಅವಾಗ ಶಾಂತವಾಗಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ನಮ್ಗೆ. ಕೆಟ್ಟ ಕರುಳು ಕಡಿಮೆ ಸೆರೋಟಿನ್ ಹೊಂದಿರುತ್ತದೆ. ಕಡಿಮೆ ಮೆಲ್ಟೋನಿಂದ ಕಳಪೆ ನಿದ್ರೆ ಆಗುತ್ತೆ. ಇದಕ್ಕಾಗಿ ನಮ್ಗೆ ಅಸಿಡಿಟಿ, ಗ್ಯಾಸ್, ಕಾನ್ಸ್ಟಿಪೇಷನ್, ಇನ್ಫ್ಲಮೇಷನ್, IBS, ಇರಿಟೇಬಲ್ ಬೌಲ್ ಸಿಂಡ್ರಮ್, ಅಜೀರ್ಣ, ಈ ತರ ಜನ ಏನಿರ್ತಾರೆ ನಿದ್ರೆ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಈ ತರ ಜನ, ಇದೆಲ್ಲ ಇದ್ದವರು ಜಾಸ್ತಿ ನಿದ್ರೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಸೊ ಅತಿಯಾಗಿ ಯೋಚಿಸೋದು ಮತ್ತೆ ಭಾವನಾತ್ಮಕ ಒತ್ತಡ ಕೂಡ, ರಾತ್ರಿ ಅಂದ್ರೆ ನಿಗ್ರಹಿಸಲಾದ ಕೆಲವೊಂದು ಭಾವನೆಗಳು, ಅದನ್ನ ಯಾರ ಮುಂದೆ ಹೇಳ್ಕೊಂಡಿರಲ್ಲ, ಯಾರ ಜೊತೆನೂ ಮಾತಾಡಿರಲ್ಲ, ನಿಗ್ರಹಿಸಲಾದ ಭಾವನೆಗಳು ಅಂತ ಹೇಳ್ತೀವಿ. ಅವು ರಾತ್ರಿಯಲ್ಲೇ ನಮ್ಗೆ ಎಲ್ಲ ನೆನಪಾಗ್ತವೆ. ಯಾರ ಜೊತೆನಾದ್ರೂ ಜಗಳಾಡಿರ್ತಾರೆ, ಏನೋ ಒಂದು ಘಟನೆ ಆಗಿರುತ್ತೆ, ಅದನ್ನ ತುಂಬಾ ರಾತ್ರಿನಲ್ಲೇ ಎಲ್ಲ ನೆನಪು ಬರುತ್ತೆ ನಮ್ಗೆ ಎಸ್ಪೆಷಲಿ. ಸೊ ರಾತ್ರಿಯಲ್ಲಿ ಅದನ್ನ ಚಿಂತೆ ಜಾಸ್ತಿ ಮಾಡ್ತಾರೆ, ಯಾಕಂದ್ರೆ ಬೆಳಿಗ್ಗೆ
ತುಂಬಾ ಬೇರೆ ಕೆಲಸದಲ್ಲಿ ನಿರತರಾಗಿರ್ತಾರೆ. ಬಟ್ ಮನಸ್ಸು ಅವಾಗ ಸ್ವಲ್ಪ ಶಾಂತವಾಗಿರುತ್ತಲ್ಲ, ಅವಾಗೆಲ್ಲ ನೆನಪಾಗ ಶುರು ಆಗುತ್ತೆ ನಮ್ಗೆ. ರಾತ್ರಿ ಮೌನವಾಗಿರುತ್ತೆ ಮನಸ್ಸು. ಒಂದು ಅದೇನೋ ಹೇಳ್ತಾರಲ್ಲ, ಸಮಾಧಿ ಸಮಸ್ಯೆಗಳನ್ನ ಎತ್ತಿ ಹಾಕಕ್ಕೆ ಸ್ಥಳಾವಕಾಶ ಸಿಗ್ತದೆ ಅಂತ. ಅಂದ್ರೆ ಸತ್ತವ್ರನ್ನು ಕೂಡ ಎಬ್ಬಿಸ್ತದೆ ರಾತ್ರಿ ಅಂತ. ಸೊ ಪರಿಹರಿಸಲಾಗದ ಭಾವನೆಗಳು, ಕೆಲವೊಂದು ನಿಮ್ಮ ಭಾವನೆಗಳು, ಪರಿಹರಿಸಲಾಗದ ಕೆಲವು ಭಾವನೆಗಳು ಒಳಗೆ ಉಳಿದಿದ್ರೆ ಅವು ನಿಮ್ಗೆ ಆಳವಾಗಿ ಮಲಗಕ್ಕೆ ಬಿಡಲ್ಲ ಫ್ರೆಂಡ್ಸ್. ಏನೇನೋ ನೆನ್ಸ್ಕೊಂಡಿರ್ತೀರಾ. ಸೊ ಅವಾಗ ನಿದ್ರೆ ಕೊರತೆ ಆಗುತ್ತೆ. ಇನ್ನು ಪೌಷ್ಟಿಕಾಂಶದ ಕೊರತೆಗಳು ಕೂಡ. ನಿದ್ರೆ ಸಮಸ್ಯೆಗಳು ಉಂಟಾಗುವ ಪ್ರಮುಖ ಕೊರತೆಗಳಂದ್ರೆ ಮೆಗ್ನೀಸಿಯಂ, ವಿಟಮಿನ್ ಡಿ, ಒಮೆಗಾ 3, ವಿಟಮಿನ್ ಬಿ 12, ಕ್ಯಾಲ್ಸಿಯಂ. ಈ ಭಾರತೀಯ ವಯಸ್ಕರಲ್ಲಿ ಅಂದ್ರೆ 40% ನಿದ್ರೆ ಸಮಸ್ಯೆಗಳಿಗೆ ಕಡಿಮೆ ಮೆಗ್ನೀಸಿಯಂ ಕಾರಣ ಆಗಿದೆ. ನಮ್ಮ ಭಾರತೀಯರಲ್ಲಿ 40% ಜನಕ್ಕೆ ಮೆಗ್ನೀಸಿಯಂ ಕೊರತೆಯಿಂದ ಬಳಲ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ. ತಡವಾಗಿ ತಿನ್ನೋದು, ತಡವಾಗಿ ಊಟ ಮಾಡೋದ್ರಿಂದ ದೇಹಕ್ಕೆ ವಿಶ್ರಾಂತಿ ಬೇಕಾದಾಗ ಜೀರ್ಣಾಂಗ ವ್ಯವಸ್ಥೆ ಕೆಲಸ ಮಾಡಕ್ ಶುರು ಮಾಡುತ್ತೆ. ನೀವು ಜೀರ್ಣಾಂಗ ವ್ಯವಸ್ಥೆ ನೀವು 10-11 ಗಂಟೆಗೆ ತಿಂದ್ಬಿಟ್ರೆ ಆ ಜೀರ್ಣಾಂಗ ವ್ಯವಸ್ಥೆ ಮತ್ತೆ ಎದ್ದು ಕುಳಿತುಕೊಳ್ಳುತ್ತೆ. ಅವಾಗ ನಿಮ್ ನಿದ್ರೆ ಕೂಡ ತೊಂದರೆ ಆಗುತ್ತದೆ. ಇದರಿಂದ ಏನಾಗುತ್ತೆ, ಎದೆ ಉರಿ ಆಗುತ್ತೆ, ಆಮ್ಲತೆ ಆಗುತ್ತೆ, ಗ್ಯಾಸ್ ಆಗುತ್ತೆ, ಉರಿಯುವ ಸಂವೇದನೆ ಆಗುತ್ತೆ ನಿಮ್ಗೆ. ಆಮೇಲೆ ತೊಂದರೆಗೊಳಗಾದ ನಿದ್ರೆ, ನಿಮ್ಮ ನಿದ್ರೆ ಕೂಡ ತೊಂದರೆಗೊಳಗಾಗುತ್ತದೆ. ಸೊ ನೀವು ಬೆಳಿಗ್ಗೆ ದಣಿದ್ ಬಿಟ್ಟು ಎಚ್ಚರಗೊಳ್ತೀರಾ. ದೈಹಿಕ ಚಟುವಟಿಕೆ ಕೊರತೆ ಕೂಡ ಫ್ರೆಂಡ್ಸ್. ದೇಹ ದಣಿದಿದ್ರೆ ಮೆದುಳು ನಿಧಾನವಾಗ್ತದೆ. ನಿಶ್ಚಲ ಜೀವನ ಶೈಲಿ ಈಕ್ವಲ್ ಟು ಪ್ರಬುದ್ಧ ಮನಸ್ಸು, ಅಂದ್ರೆ ರೆಸ್ಟ್ಲೆಸ್ ಮೈಂಡ್. ನೀವು ದೈಹಿಕ ಚಟುವಟಿಕೆ ಕೊರತೆ ಇರೋದ್ರಿಂದ ನೀವು ದಣಿದಿಂದನೇ ಹೇಳ್ತೀರಾ, ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದೇಳಲ್ಲ. ಆಮೇಲೆ ಮನಸ್ಸು ಕೂಡ ಒಂಥರ ರೆಸ್ಟ್ಲೆಸ್ ಆಗಿರುತ್ತೆ. ಇನ್ನು ವ್ಯಸನ ಮತ್ತು ನೀಲಿ ಬೆಳಕು ಅಂದ್ರೆ ಬ್ಲೂ ಲೈಟ್ಸ್ ಏನಿದೆಯಲ್ಲ, ನಮ್ಮ ಮೆಲ್ಟೋನ್ ಹಾಳು ಮಾಡುವ ಒಂದು ಅತ್ಯಂತ ಪ್ರಭಾವಶಾಲಿ ಅದು ನೀಲಿ ಬೆಳಕು. ಸೊ ಅದು ಎದ್ರಿಂದ ಬರುತ್ತೆ, ನಮ್ಮ ಮೊಬೈಲು ಲ್ಯಾಪ್ಟಾಪ್ ಗಳಿಂದ ಬರ್ತದೆ. ಇವಾಗ ಕೆಲವೊಂದು ಲ್ಯಾಪ್ಟಾಪ್ ಅಲ್ಲಿ ಬೇರೆ ಗ್ಲಾಸಸ್ ಎಲ್ಲ ಬರ್ತಾ ಇದಾವೆ, ಅವುಗಳನ್ನ ಹಾಕಿದ್ರೆ ಅಷ್ಟೊಂದು ತೊಂದರೆ ಆಗಲ್ಲ ಕಣ್ಣಿಗೆ. ಸೊ ಫೋನ್ ವ್ಯಸನ, ನೀಲಿ ಬೆಳಕು ಏನಾಗುತ್ತೆ, ನಮ್ಮ ನಿದ್ರೆಗೆ ಕಾರಣ ಆಗುತ್ತೆ. ಅಂದ್ರೆ ಪರದೆ ಅಂದ್ರೆ ಇದು ಸ್ಕ್ರೀನ್ ಅಂದ್ರೆ ಏನ್ ಹೇಳಿ, ಫೇಕ್ ಸೂರ್ಯ ಅದು, ಅಂದ್ರೆ ನಕಲಿ ಸೂರ್ಯ ಅದು. ಅಂದ್ರೆ ಅದೇನ್ ಹೇಳ್ತಾ ಇರುತ್ತೆ, ಇನ್ನು ನೀವು ರಾತ್ರಿ ನೋಡ್ತಾ ಇರ್ತೀರಲ್ಲ, ಆವಾಗ ಫೇಕ್ ಸೂರ್ಯ ನಿಮ್ಮ ಮೆಲ್ಟೋನ್ಗೆ, ನಿಮ್ಮ ಮನಸ್ಸಿಗೆ ಅದೇನ್ ಹೇಳ್ತಾ ಇರುತ್ತೆ ಅಂದ್ರೆ ಇನ್ನು ಬೆಳಕಿದೆ ಅಂತ ಹೇಳ್ತಾ ಇರುತ್ತೆ. ರಾತ್ರಿ ಕತ್ಲೆ ಆದ್ರೂ ನೀವು ಆ ಲೈಟ್ ನೋಡಿದ್ಮೇಲೆ ಅದೇನ್ ಹೇಳ್ತಾ ಇರುತ್ತೆ, ನಿಮ್ಗೆ ಇನ್ನು ಕತ್ಲೆ ಅಲ್ಲ ಇದು ಬೆಳಕಿದೆ ಅಂತ ಹೇಳ್ತಾರೆ. ಅವಾಗ ನಿಮ್ಮ ನಿದ್ರೆ ತೊಂದರೆ ಆಗುತ್ತೆ, ಇದು ಇನ್ನು ಹಗಲು ಸಮಯ ಅಂತ ಹೇಳ್ತಾ ಇರ್ತೀನಿ. ಸೊ ಮೆಲ್ಟಿನ್ ಆವಾಗ ಆಫ್ ಆಗ್ಬಿಡುತ್ತೆ. ಆ ಬಟನ್, ನಮ್ಮ ಮೆದುಳಿನಲ್ಲೂ ಒಂದು ಬಟನ್ ಇದೆ ಮೆಲ್ಟೋನ್, ಅದು ಈಗ ಹಗಲಿದೆ ಅಂತ ಹೇಳಿದ್ಮೇಲೆ ಅದು ಆಫ್ ಆಗ್ಬಿಡುತ್ತೆ. ಸೊ ಭಾಗ 3 ಏನಂದ್ರೆ ನಿದ್ರೆ ಅಸಮತೋಲನದ ಲಕ್ಷಣಗಳೇನು. ಸೊ ಈ ನಿದ್ದೆ ನಿಮ್ದು ಅಸಮತೋಲನ ಆಗಕ್ಕೆ ಲಕ್ಷಣಗಳನ್ನು: ನಿದ್ರೆಗೆ ಜಾರುವಲ್ಲಿ ತೊಂದರೆ, ಹಲವಾರು ಬಾರಿ ಎಚ್ಚರಗೊಳ್ಳುವುದು. ಕೆಲವೊಬ್ರು ತುಂಬಾ ಸರಿ ಎಚ್ಚರಗೊಳ್ತಾ ಇರ್ತಾರೆ, ಬೆಳಿಗ್ಗೆ 2ರಿಂದ 4 ಗಂಟೆ ಒಳಗೆ ಎಚ್ಚರಗೊಳ್ತಾ ಇರ್ತಾರೆ. ಎಚ್ಚರವಾದ ನಂತರ ಅವ್ರಿಗೆ ಏನಾಗುತ್ತೆ, ಆತರ ನಿದ್ದೆ ಮಾಡಿದ್ರೆ ಬೆಳಿಗ್ಗೆ ಆಬ್ವಿಯಸ್ಲಿ ಅದು ದನಿ ಭಾವನೆ ಇದ್ದೇ ಇರುತ್ತೆ. ಸೊ ಭಾರವಾದ ತಲೆ ಇರುತ್ತೆ, ಮನಸ್ಥಿತಿ ಸರಿಯಾಗಿರಲ್ಲ, ಆತಂಕ, ಕಿರಿಕಿರಿ, ಹಸಿವು ಕಡಿಮೆ ಆಗೋದು ಅಥವಾ ಹೆಚ್ಚಿನ ಕ್ರೇವಿಂಗ್ಸ್ ಆಗೋದು. ಊಟ ಜಾಸ್ತಿ ಇಷ್ಟ ಆಗಲ್ಲ, ಈ ತರ ಕ್ರೇವಿಂಗ್ಸ್ ಏನಾದ್ರು ಕುರ್ಕುರಿ, ಸ್ವೀಟ್ಗಳು ಇಂಥವು ಇಷ್ಟ ಇರುತ್ತೆ ಅವ್ರಿಗೆ ತಿನ್ನೋಕೆ. ಸೊ ಹಸಿವು ಕಡಿಮೆ ಆಗೋದು ಅಥವಾ ಈ ಕ್ರೇವಿಂಗ್ಸ್ ಜಾಸ್ತಿ ಆಗೋದು, ತಲೆನೋವು ಬರುತ್ತೆ. ಎಸ್ಪೆಷಲಿ ಇವ್ರಿಗೆ ಇದು ಇರುತ್ತೆ, ಮೈಗ್ರೇನ್ ಇರುತ್ತೆ, ಮೈಗ್ರೇನ್ ತಲೆನೋವು ಇರುತ್ತೆ, ದೇಹದಲ್ಲಿ ನೋವುಗಳಿರ್ತವೆ, ಡಾರ್ಕ್ ಸರ್ಕಲ್, ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ತೂಕ ಹೆಚ್ಚಾಗೋದು, ಸ್ಮರಣ ಶಕ್ತಿ ಕೊರತೆ, ಭಾವನಾತ್ಮಕ ಸೂಕ್ಷ್ಮತೆ. ಸೊ ನೈಸರ್ಗಿಕವಾಗಿ ನಿದ್ರೆಯನ್ನ ನಾವು ಹೇಗೆ ಸರಿಪಡಿಸೋದು ಹಾಗಾದ್ರೆ? ಸೊ ಒಂದು ಮುಖ್ಯವಾದ ಭಾಗ ಹೇಳ್ತಾ ಇದ್ದೀನಿ, ಇದು ನಮ್ಮ ಒಂದು ತಿದ್ದುಪಡಿ ಅಂತಾನೆ ತಿಳ್ಕೊಬೇಕು ಇದನ್ನ. ಇದರಲ್ಲಿ ಹಂತ 1ದಲ್ಲಿ ನಾವು ಸರ್ಕ್ಯಾಡಿಯನ್ ಲೈವ್ ಅನ್ನ ಮರುಹೊಂದಿಸೋದು. ಅಂದ್ರೆ ಈಗ ಬಾಡಿ ಕ್ಲಾಕ್ ಹೇಗಿದೆ ಅಲ್ಲ, ಆಗ ನಮ್ಮ ಬಾಡಿನಲ್ಲೂ ಒಂದು ಕ್ಲಾಕ್ ಇದೆ. ಆ ಕ್ಲಾಕ್ ಏನ್ ಹೇಳುತ್ತೆ, ನೀನ್ ಇಷ್ಟೇ ಸಮಯಕ್ಕೆ ನಿದ್ದೆ ಮಾಡ್ಬೇಕು, ಇಷ್ಟೇ ಸಮಯಕ್ಕೆ ಊಟ ಮಾಡ್ಬೇಕು ಅಂತ ಇದೆ. ಅಂದ್ರೆ ನಮ್ಗೆ ಈಗ ರಾತ್ರಿ ನಿದ್ದೆ ಮಾಡ್ಬೇಕು, ಹಗಲೆಲ್ಲ ನಾವು ಕೆಲಸ ಮಾಡ್ಬೇಕು, ಊಟ ಮಾಡ್ಬೇಕು, ಇದೆಲ್ಲ ಇದೆ. ಇದನ್ನ ನಾವು ರಿವರ್ಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ನಮ್ಮ ಎಲ್ಲಾ ರಿದಮ್ ಬಾಡಿ ಕ್ಲಾಕ್ಗೆ ಏನಾಗುತ್ತೆ, ತೊಂದರೆ ಆಗ್ಬಿಡುತ್ತೆ. ಸೊ ಅದಕ್ಕೆ ನಮ್ಮ ಡಿಸೀಸ್ಗಳಿಗೆ ನಾವು ಇದಾಗ್ತೀವಿ. ತುಂಬಾ ಡಿಸೀಸ್ಗಳನ್ನ ಇದರಿಂದಲೇ ನಮ್ಗೆ ಹುಟ್ಕೊಳ್ಳೋದು. ಸೊ ಸರ್ಕ್ಯಾಡಿಯಂ ಅದೇನಿದೆ ಅಲ್ಲ, ಸರ್ಕ್ಯಾಡಿಯಂ ಲಯ ಏನಿದೆ ಅಲ್ಲ, ದೇಹದ ಗಡಿಯಾರ, ಅದನ್ನ ಎಲ್ಲ ನಿಯಂತ್ರಿಸ್ತದೆ ನಿಮ್ಮ ದೇಹವನ್ನ. ನಿಮ್ಮ ದೇಹ ಬಾಡಿ ಕ್ಲಾಕ್ ಅದು ನಿಯಂತ್ರಿಸ್ತದೆ ನಿಮ್ಮ ದೇಹವನ್ನು. ನಿಮ್ಮ ನಿದ್ರೆ, ನಿಮ್ಮ ಹಾರ್ಮೋನ್ಗಳು, ನಿಮ್ಮ ಜೀರ್ಣಕ್ರಿಯೆ, ಮನಸ್ಥಿತಿ, ಶಕ್ತಿ, ಇದನ್ನ ಮರುಹೊಂದಿಸೋದು ಹೇಗೆ ಹಾಗಾದ್ರೆ ನಾವು? ಸೊ ಬೆಳಿಗ್ಗೆ ನೀವು ಸಿರಟಿನ್ ಎದರಲ್ಲಿ ಇರುತ್ತೆ, ಬೆಳಿಗ್ಗೆ 10ರಿಂದ 15 ನಿಮಿಷ ನೀವು ಹೊರಗಡೆ ಬಿಸಿಲಲ್ಲಿ ಕುಳಿತುಕೊಂಡಾಗ ಅವಾಗ ನಿಮ್ಗೆ ಸಿರಟಿನ್ ಸಿಗುತ್ತೆ. ಅದು 10ರಿಂದ 15 ನಿಮಿಷ ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಕುತ್ಕೊಂಡ್ರೆ
ನಿಮಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತದೆ ಫ್ರೆಂಡ್ಸ್. ಈ ಸಿರುಟಿನ್ ಅನ್ನ ಇದು ಹೆಚ್ಚಿಸ್ತದೆ. ಬೆಳಿಗ್ಗೆ ಒಂದು ಬಿಸಿಲಲ್ಲಿ ಕುತ್ಕೊಳ್ಳೋದ್ರಿಂದ ಇದು ಮನಸ್ಥಿತಿಯನ್ನು ಹೆಚ್ಚಿಸ್ತದೆ ಮತ್ತೆ ರಾತ್ರಿಗೆ ಮೆಲ್ಟೋನಿನ್ ಅನ್ನ ನಿಮ್ಗೆ ಸೆಟ್ ಮಾಡ್ತದೆ, ನಿದ್ದೆ ಮಾಡಕ್ಕೆ ಹೆಲ್ಪ್ ಆಗ್ತದೆ. ಸೊ ಪ್ರತಿದಿನ ಒಂದೇ ಸಮಯದಲ್ಲಿ ಎದ್ದೇಳುದು, ನಿದ್ರೆ ಮಾಡೋದು ರೂಢಿ ಮಾಡ್ಕೋಬೇಕು. ಇದು ನಿಮ್ಮ ಮೆದುಳಿಗೆ ಮೆಲ್ಟೋನಿನ್ ಅನ್ನ ನೈಸರ್ಗಿಕವಾಗಿ ಬಿಡುಗಡೆ ಮಾಡಕ್ಕೆ ತರಬೇತಿ ನೀಡ್ತದೆ. ಸೊ ಮೂರನೇದು, ಸಂಜೆ 7:30 ನಂತರ ಮಂದ ಬೆಳಕು, ಅಂದ್ರೆ ಸ್ವಲ್ಪ ಮಂದ ಬೆಳಕಿನಲ್ಲಿ ಇರಕ್ ಶುರು ಮಾಡ್ಬೇಕು ನೀವು. ನಮ್ಮ ಕಣ್ಣಿಗೆ ಏನಾಗುತ್ತೆ ಅವಾಗ ಇದು ಕತ್ಲೆ, ಇದು ಬೆಳಕಾಗ್ತಾ ಇದೆ ಅಂತ ಹೇಳ್ತಾ ಇರುತ್ತೆ ಅದು. ಸೊ ಮೃದುವಾದ ಹಳದಿ ಬೆಳಕು, ಯೆಲ್ಲೋ ಲೈಟ್ ಮೆಲ್ಟೋನಿನ್ ಹೆಚ್ಚಿಸ್ತದೆ. ಈ ಬ್ಲೂ ಲೈಟ್ಗಳು ಏನ್ ಮಾಡ್ತವೆ, ನಮ್ಮ ಕಣ್ಣಿಗೆ ನಮ್ಮ ಮೆಲ್ಟೋನಿನ್ ಕಡಿಮೆ ಮಾಡಿ ನಿದ್ರೆಗೆ ತೊಂದರೆ ಮಾಡ್ತವೆ. ಸೊ ಹಂತ 2, ಸಂಜೆ ಕಾರ್ಟಿಸೋಲ್ನ ಕಡಿಮೆ ಮಾಡಿ. ಕಾರ್ಟಿಸೋಲ್ನ ಕಡಿಮೆ ಮಾಡಿ ಅಂದ್ರೆ ಏನು, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ಶಾಂತವಾಗಿರೋದು, ಜಗಳಾಡೋದು, ಯಾರ ಜೊತೆನಾದ್ರೂ ವಾದ ಮಾಡೋದೆಲ್ಲ ಮಾಡಬಾರ್ದು. ಹೆಚ್ಚಿನ ಕಾರ್ಟಿಸೋಲ್ ಇಕ್ವಲ್ಟು ನಿದ್ರೆ ಇಲ್ಲ ಅಷ್ಟೇ. ಅದನ್ನ ಹೇಗೆ ಕಡಿಮೆ ಮಾಡೋದು ಅಂದ್ರೆ, ನಿದ್ರೆಗೆ 2 ಗಂಟೆ ಮೊದಲು ಫೋನ್ ಬಳಕೆ ಕಡಿಮೆ ಮಾಡಬೇಕು. ಎಸ್ಪೆಷಲಿ ನಿದ್ರೆ ತೊಂದರೆ ಇದ್ದವರು 2 ಗಂಟೆ ಮುಂಚೆನೆ ಫೋನ್ ಬಳಕೆನ ಕಡಿಮೆ ನಿಲ್ಲಿಸಬೇಕು. ಸೊ ಡಿಜಿಟಲ್ ಸೂರ್ಯಾಸ್ತ ಯಾವುದೇ ಗಿಡಮೂಲಿಕೆಗಳಿಂದ ಹೆಚ್ಚು ಶಕ್ತಿಶಾಲಿ. ಡಿಜಿಟಲ್ ಸೂರ್ಯಾಸ್ತ ಅಂದ್ರೆ ಆ ಮೊಬೈಲ್ ಇಂದ ಬರೋ ಅದು ಬೆಳಕಿದೆಯಲ್ಲ, ಅದಕ್ಕೆ ಡಿಜಿಟಲ್ ಸೂರ್ಯಾಸ್ತ ಅಂತ. ಸೊ ಯಾವುದೇ ವಾದ ಮಾಡಬೇಡಿ, ರಾತ್ರಿಯಲ್ಲಿ ಭಾರವಾದ ಆಲೋಚನೆ ಮಾಡಬೇಡಿ, ತುಂಬಾ ಅತಿಯಾಗಿ ಯೋಚನೆ ಎಲ್ಲ ಮಾಡೋದು ಬೇಡ. ಈಗ ಮಾಡಿದ್ರು ನೀವು ರಾತ್ರಿ ಅವಾಗ ಏನ್ ಮಾಡೋರು ಯೋಚನೆ ಮಾಡಿ ಆದ್ರು. ಸೊ ರಾತ್ರಿ ಭಾವನಾತ್ಮಕ ಸಂಭಾಷಣೆಗೆ ಸಮಯ ಕೊಡಬೇಡಿ. ಯಾವ್ದಾದ್ರು ಅಂದ್ರೆ ಮನೆಯಲ್ಲಿ ವಾದ ವಿವಾದ ಮಾಡೋದು, ಜಗಳ ಆಡೋದು. ಸೊ ನಿಧಾನವಾಗಿ ಉಸಿರಾಡಿ 5 ನಿಮಿಷಗಳವರೆಗೆ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ. 5 ಮಿನಿಟ್ಸ್ ಕೂತ್ಕೊಂಡು ಒಂದ್ ಜಾಗದಲ್ಲಿ ನಿಮ್ಮ ಬೆಡ್ ಮೇಲೆ ಕೂತ್ಕೊಂಡು ಆಳವಾದ ಉಸಿರಾಟ ನಿಮ್ಮ ಪ್ಯಾರಾಸಿಂಪಥೆಟಿಕ್ ಅನ್ನ ಶಾಂತಗೊಳಿಸ್ತದೆ, ಆ ವ್ಯವಸ್ಥೆಯನ್ನ ಸಕ್ರಿಯಗೊಳಿಸ್ತದೆ. ನಿಮ್ಮ ಮೆದುಳು ಯಾವಾಗ ಶಾಂತ ಇರುತ್ತೆ ಅವಾಗ ನಿಮ್ಗೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಸೊ ಸರಳ ತಂತ್ರ ಅಂದ್ರೆ, ಉಸಿರನ್ನ ಎಳೆದುಕೊಂಡು 4 ಸೆಕೆಂಡ್ ಇಟ್ಕೊಳ್ಳೋದು. 1 2 3 4 ಅಂದ್ರೆ 4 ಸೆಕೆಂಡ್ ವರೆಗೆ ಎಳೆದುಕೊಳ್ಳೋದು, 2 ಸೆಕೆಂಡ್ ಇಟ್ಕೊಳ್ಳೋದು, ಆಮೇಲೆ ಬಿಡುವಾಗ 6 ಸೆಕೆಂಡ್, 4 2 6 ಅಂತ ಹೇಳ್ತೀವಿ ಇದಕ್ಕೆ. ಸೊ 4 ಸೆಕೆಂಡ್ಗಳ ಉಸಿರಾಡಿ ಅಂದ್ರೆ ಉಸಿರನ್ನ ಎಳೆದುಕೊಂಡು 2 ಸೆಕೆಂಡ್ಗಳ ಹಿಡ್ಕೊಳ್ಳಿ, ಆಮೇಲೆ 6 ಸೆಕೆಂಡ್ಗಳನ್ನ ಅದನ್ನ ಹೊರಗಡೆ ಬಿಡ್ತಾ ಇರಿ. 6 ಸೆಕೆಂಡ್ ಅಲ್ಲಿ ಅಂದ್ರೆ ನಿಧಾನವಾಗಿ ಹೊರಗಡೆ ಬೀಳ್ಬೇಕು, ಅದಕ್ಕೆ 6 ಸೆಕೆಂಡ್ ತಗೊಳ್ತದೆ. ಸೊ ಹಂತ 3ರಲ್ಲಿ ಉತ್ತಮ ನಿದ್ರೆಗಾಗಿ ಕರುಳಿನ ಆರೋಗ್ಯವನ್ನು ಸುಧಾರಿಸ್ಕೊಡಿ. ಮೊದಲು ಸಂಜೆ 7ರಿಂದ 7:30 ಒಳಗಡೆ ಭೋಜನ ಮಾಡಿ. ಮಲಗೋ ಮೊದಲು ಹೊಟ್ಟೆ ಖಾಲಿ ಆಗಲು ಅದನ್ನ ಅಣು ಮಾಡ್ಕೊಡಿ. ಅಂದ್ರೆ ನೀವು ಈಗ 7:30ಕ್ಕೆ ನೀವು ಊಟ ಮಾಡಿದ್ರೆ ನೀವು 10 ಗಂಟೆಗೆ ಹೋದ್ರೆ ಸ್ವಲ್ಪ ಜೀರ್ಣ ಆಗಿರುತ್ತೆ ಅದು. ಸೊ ಖಾಲಿ ಆಗಕ್ಕೆ ಅನುವು ಕೊಡಿ ಅಂತ. ಅದಕ್ಕೆ ನೀವು ನಿಮ್ ಗಟ್ಟಿಗೆ ಇಷ್ಟ ಆದ ಆಹಾರಗಳನ್ನ ಮಾತ್ರ, ಅಂದ್ರೆ ಫರ್ಮೆಂಟೆಡ್ ಫುಡ್ಗಳನ್ನ ಹಗಲಿನ ವೇಳೆಯಲ್ಲಿ ಇವು ತಿನ್ಕೊಳ್ಳಿ. ಇನ್ನ ಸಂಜೆ ಮಧ್ಯಾಹ್ನ ತಿಂದ್ರು ಕೂಡ ಇದು ನಿಮ್ಮ ನಿದ್ರೆಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಅಂದ್ರೆ ಮಜ್ಜಿಗೆ, ಮೊಸರು ಇವೆಲ್ಲ ರಾತ್ರಿ ತಿನ್ನಕ್ ಹೋಗ್ಬೇಡಿ, ಇವು ಮಧ್ಯಾಹ್ನ ತಿನ್ಬೋದು ನೀವು. ಮಜ್ಜಿಗೆ, ಮನೆಯಲ್ಲಿ ತಯಾರಿಸಿದ ಮೊಸರು, ಕಾಂಜಿ, ಇಡ್ಲಿ, ದೋಸೆ, ಇವು ಕೂಡ ಫರ್ಮೆಂಟೆಡ್ ಫುಡ್ಗಳೇ. ಇವು ಕೂಡ ನಮ್ಗೆ ಗಟ್ ಹೆಲ್ತ್ಗೆ ತುಂಬಾ ಯೂಸ್ ಆಗ್ತವೆ. ಉಪ್ಪಿನಕಾಯಿ, ಅನ್ನ, ಫರ್ಮೆಂಟೆಡ್ ರೈಸ್. ಆರೋಗ್ಯಕ ಕರುಳು ಈಕ್ವಲ್ ಟು ಆರೋಗ್ಯಕರ ಮೆದುಳು. ನೀವು ಕರುಳನ್ನ ಯಾವಾಗ ಚೆನ್ನಾಗಿ ಆರೋಗ್ಯವಾಗಿರ್ತೀರಾ, ನಿಮ್ಮ ಮೆದುಳು, ಅದಕ್ಕೆ ಗಟ್ ಮತ್ತೆ ಮೈಂಡ್ ಕನೆಕ್ಷನ್ ತುಂಬಾ ಇದೆ. ಆರೋಗ್ಯಕರ ಕರುಳು ಇದ್ದಾಗ ಮೆದುಳು ಕೂಡ ನಿಮ್ದು ಆರೋಗ್ಯವಾಗಿರುತ್ತೆ, ಉತ್ತಮ ನಿದ್ರೆ ಬರುತ್ತೆ. ಸೊ ರಾತ್ರಿಯಲ್ಲಿ ಇವುಗಳನ್ನ ತಪ್ಪಿಸಿ. 1 ನಿಮಿಷ. ಸೊ ರಾತ್ರಿ ನಿಮ್ಗೆ ಮೊಸರು, ನೈಟ್ ಮೊಸರೆಲ್ಲ ತಿನ್ನಕ್ ಹೋಗ್ಬೇಡಿ. ಫರ್ಮೆಂಟೆಡ್ ಫುಡ್ಗಳನ್ನ ತಿನ್ನಕ್ ಹೋಗ್ಬೇಡಿ ರಾತ್ರಿ. ಅಂದ್ರೆ ಇಡ್ಲಿ, ದೋಸೆಗಳಿಂತ ಫರ್ಮೆಂಟೆಡ್ ಫುಡ್ಗಳು ಇರ್ತಾವಲ್ಲ, ಅದನ್ನ ರಾತ್ರಿ ತಿನ್ನಕ್ ಹೋಗ್ಬೇಡಿ. ಮಸಾಲೆಯುಕ್ತ ಆಹಾರವನ್ನು ಕಡಿಮೆ ಮಾಡಿ ರಾತ್ರಿ. ಎಣ್ಣೆಯುಕ್ತ ಆಹಾರವನ್ನು ತಿನ್ಬೇಡಿ. ಚಹಾ ಕಾಫಿ ಅಂತೂ ಬೇಡ ರಾತ್ರಿ. ಚಹಾ ಕಾಫಿ ಕುಡಿದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಕಾರ್ಟಿಸಾಲ್ ಜಾಸ್ತಿ ಆಗ್ಬಿಡುತ್ತೆ, ಎಚ್ಚರ ಆಗ್ಬಿಡುತ್ತೆ. ನೀವು ಬೆಳಿಗ್ಗೆ ಎದ್ದು ಕೊಡ್ತೀರಾ ಕಾಫಿ ಟೀ, ನೀವು ಆ ನಿದ್ದೆ ಮೂಡಿಂದ ಹೊರಗಡೆ ಬರ್ಬೇಕು, ದಿನ ಇಡೀ ನೀವು ಆಕ್ಟಿವ್ ಆಗಿರ್ಬೇಕು ಅಂತ ಚಹಾ ಕುಡಿತೀರಲ್ವಾ. ಸೊ ನೀವು ರಾತ್ರಿ ಚಹಾ ಕುಡಿದ್ರೆ ಏನಾಗುತ್ತೆ, ನೀವು ಮತ್ತೆ ಆಕ್ಟಿವ್ ಆಗಿ ಆಗ್ತೀರಾ. ಸೊ ನಿಮ್ಮ ಆ ಒಂದು ಮೆಲ್ಟೋನಿನ್ ಏನಾದ್ರು ಕಡಿಮೆ ಮಾಡುತ್ತೆ. ಸೊ ನಿದ್ರೆಯನ್ನ ಸುಧಾರಿಸುವ ಆಹಾರಗಳು ಯಾವುವು? ಬಾಳೆಹಣ್ಣು, ಇದರಲ್ಲಿ ಮೆಗ್ನೀಸಿಯಂ ಮತ್ತೆ ಟ್ರಿಪ್ಟೋಫ್ಯಾನ್ ಅಂತ ಇರುತ್ತೆ ಇದರಲ್ಲಿ. ಇದು ಕೂಡ ನಿಮ್ಮ ಮೆಗ್ನೀಸಿಯಂ, ಬಾಳೆಹಣ್ಣಲ್ಲಿರೋ ಮೆಗ್ನೀಸಿಯಂ ನಿಮ್ಮ ನಿದ್ರೆಗೆ ಹೆಲ್ಪ್ ಆಗುತ್ತೆ. ಸೊ ಕುಂಬಳಕಾಯಿ ಬೀಜಗಳು, ಪಂಪ್ಕಿನ್ ಸೀಡ್ಸ್, ನೈಸರ್ಗಿಕ ಮೆಗ್ನೀಸಿಯಂ ವರ್ಧಕ ಇದು. ಜಾಯಿಕಾಯಿ ಬೆಚ್ಚಗಿನ ಹಾಲಲ್ಲಿ ಹಾಕೊಂಡು ಕುಡಿಬೇಕು. ಇದು ಜಾಯಿಕಾಯಿ ತೇದು. ಓಕೆ, ಜಾಯಿಕಾಯಿನ ಕೆಲವೊಂದು ಮಕ್ಕಳಿಗೆ ಕೂಡ ಇದನ್ನ ತಿನ್ನಿಸ್ತಾರೆ. ಸೊ ಜಾಯಿಕಾಯಿ ನೈಸರ್ಗಿಕ ನಿದ್ರಾಜನಕ ಸಂಯುಕ್ತಗಳನ್ನ ಹೊಂದಿದೆ. ಈ ಟ್ಯಾಬ್ಲೆಟ್ ಎಲ್ಲ ತಗೋಕ್ಕಿಂತ ಈ ತರ ನೀವು ನ್ಯಾಚುರಲ್ ಆಗಿ ಮಾಡಿದ್ರೆ ನಿಮ್ಗೆ ನಿದ್ರೆಗೆ ಹೆಲ್ಪ್ ಆಗುತ್ತೆ.
ಎಷ್ಟೊಂದು ಯಾರಾದ್ರೂ ಟ್ಯಾಬ್ಲೆಟ್ ತಗೊಳ್ಳೋರು ಇದ್ರೆ ತುಂಬಾ ಜನ ನನ್ಗೆ ನಿದ್ರೆ ಸಮಸ್ಯೆ ಇದೆ ಅಂತ ಮೆಸೇಜ್ ಮಾಡಿದ್ರು. ಈ ಗ್ರೂಪ್ ಅಲ್ಲಿ ಇರೋರು ಅಷ್ಟೇ ಅಲ್ಲ, ಬೇರೆಯವರು ಕೂಡ ಕೆಲವೊಂದು 100 ಕಾಲ್ಸ್ ಬಂದಿತ್ತು. ಸೊ ಜಾಯಿಕಾಯಿ ನೈಸರ್ಗಿಕ ನಿದ್ರಾಜನಕ ಸಂಯುಕ್ತಗಳನ್ನ ಹೊಂದಿರ್ತದೆ. ಈ ಜಾಯಿಕಾಯಿನ ಹಾಲಲ್ಲಿ ಹಾಕಿ ಕುಡಿಸ್ತಾರೆ, ಮಕ್ಕಳು ಕುಡಿಸ್ತಾರೆ, ದೊಡ್ಡವರು ಕುಡಿತಾರೆ. ಕ್ಯಾಮಮೈಲ್ ಚಹಾ ಅನ್ನೋದು ಒಂದು ಹರ್ಬಲ್ ಟೀ. ಅದು ಹೊರಗಡೆ ಸಿಗುತ್ತೆ ನಮ್ಗೆ, ಎಲ್ಲಾದ್ರೂ ಸಿಗುತ್ತೆ, ಎಲ್ಲಾದ್ರೂ ನೀವು ಅದನ್ನ ಕೊಂಡ್ಕೋಬಹುದು. ಕ್ಯಾಮಮೈಲ್ ಟೀ ರೆಡಿಮೇಡು ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ತಗೊಳ್ಳಿ. ಆತಂಕವನ್ನ ಕಡಿಮೆ, ರಾತ್ರಿ ನಿಮ್ಗೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ, ನಿದ್ರೆಗೆ ತುಂಬಾ ಹೆಲ್ಪ್ ಆಗುತ್ತೆ ಕ್ಯಾಮಮೈಲ್ ಟೀ. ನರಮಂಡಲಗಳನ್ನ ಏನಾಗುತ್ತೆ ಇದು ಸಡಿಲಗೊಳಿಸ್ತದೆ. ಆಮೇಲೆ ಒಂದ್ ಹಿಡಿ ಬಾದಾಮ್ ಏನು ಗೊತ್ತಾ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ತಿನ್ಬೇಕು, ಅಂದ್ರೆ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ತಿನ್ಬೇಕು. ಇದು ಕೂಡ ನಿಮ್ಮ ಮ್ಯಾಗ್ನೇಸಿಯಂ ಮತ್ತೆ ಆರೋಗ್ಯಕರ ಕೊಬ್ಬು, ಇದು ಹೆಲ್ದಿ ಫ್ಯಾಟ್ ಕೊಡುತ್ತೆ ನಿಮ್ಗೆ. ಅಶ್ವಗಂಧ ಹಾಲು, ಇದನ್ನ ನೀವು ಸಂಜೆ ಕುಡಿಬಹುದು. ಇದು ನರಮಂಡಲವನ್ನ ಶಾಂತಗೊಳಿಸ್ತದೆ. ಅಶ್ವಗಂಧ ಪೌಡರ್ ಸಿಗುತ್ತಲ್ಲ ಆಯುರ್ವೇದಿಕ್ ಶಾಪ್ ಅಲ್ಲಿ, ಅದು. ಸೊ ನರಮಂಡಲವನ್ನ ಶಾಂತಗೊಳಿಸ್ತದೆ. ಇನ್ನು ಮುಂದೆ ಪೌಷ್ಟಿಕಾಂಶದ ಕೊರತೆಯನ್ನ ಸರಿಪಡಿಸಿ ನೀವು. ಪೌಷ್ಟಿಕಾಂಶದ ಕೊರತೆ ಇದ್ದವರು ಕೂಡ ಆ ನಿದ್ರೆ ಪ್ರಾಬ್ಲಮ್ ಆಗ್ತದೆ ಫ್ರೆಂಡ್ಸ್. ಮ್ಯಾಗ್ನೇಸಿಯಂ ಕೊರತೆಯ ಕಾರಣಗಳು: ಅತಿಯಾಗಿ ಯೋಚಿಸೋದು, ಸ್ನಾಯು ಬಿಗಿತ, ಆತಂಕ, ನರ ಉರಿತ, ನರದುರಿತ, ನಿದ್ರೆ ಸಮಸ್ಯೆಗಳು. ನೈಸರ್ಗಿಕ ಮೂಲಗಳು ಯಾವುವು ಇದಕ್ಕೆ ಅಂತಂದ್ರೆ ಕುಂಬಳಕಾಯಿ ಬೀಜಗಳು, ಪಂಪ್ಕಿನ್ ಸೀಡ್ಸು, ಮತ್ತೆ ಸೂರ್ಯಕಾಂತಿ ಬೀಜಗಳು, ಸನ್ಫ್ಲವರ್ ಸೀಡ್ಸು, ಪಾಲಕ್ಕು, ಬಾದಾಮಿ, ರಾಗಿ, ಎಲ್ಲ ಮಿಲೆಟ್ಸ್ಗಳು. ಕೆಲವೊಂದು ಮಿಲೆಟ್ಸ್ಗಳು ಮಾತ್ರ ತಗೋಬೇಕು. ಎಲ್ಲಾ ಮಿಲೆಟ್ಸ್ ಅಂದ್ರೆ ಎಲ್ಲಾ ಮಿಲೆಟ್ಸ್ ಕೆಲವೊಬ್ಬರೇ ಆಗಲ್ಲ. ರಾಗಿ, ಬಾಳೆಹಣ್ಣು, ವಿಟಮಿನ್ ಡಿಗೆ ಪ್ರತಿನಿತ್ಯ ನೀವು 20 ನಿಮಿಷಗಳ ಸೂರ್ಯನ ಬೆಳಕು. ಆಮೇಲೆ ಒಮೆಗಾ 3 ಏನ್ ತಗೋಬೇಕು? ಒಮೆಗಾ 3ಗೆ ಅಗಸೆ ಬೀಜ, ವಾಲ್ನಟ್ಸು, ಚಿಯಾ ಬೀಜಗಳು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಒಮೆಗಾ 3 ಇರುತ್ತೆ. ಅಗಸೆ ಬೀಜ 1 ಚಮಚ, ವಾಲ್ನಟ್ಸ್ 2, ಇಲ್ಲಾಂದ್ರೆ ಬಾದಾಮ ನೆನೆ ಹಾಕಿರ್ತೀರಲ್ಲ ರಾತ್ರಿ, ಅದರಲ್ಲಿ 2 ವಾಲ್ನಟ್ಸ್ ನ ನೆನೆ ಹಾಕಿ ಬೆಳಿಗ್ಗೆ ಎದ್ದು ತಿನ್ನಿ. ಮತ್ತೆ ಈ ಬೀಜಗಳನ್ನ, ಅಗಸೆ ಬೀಜ, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಒಂದೇ ಸರಿ ಅದನ್ನ ಫ್ರೈ ಮಾಡಿ, ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನ ಫ್ರೈ ಮಾಡಿ ದಿನ ನೀವು ಸಾಯಂಕಾಲ ಒಂದು ಸ್ನಾಕ್ ಟೈಮ್ ಅಲ್ಲಿ 1 ಚಮಚ ತಗೋಬಹುದು ನೀವು. ಚಿಯಾ ಬೀಜಗಳು ಎಲ್ಲ ಸೇರಿನ, ಎಲ್ಲ ಸೀಡ್ಸ್ ಸೇರಿನ. ಸೊ ವಿಟಮಿನ್ B12 ಏನ್ ಮಾಡ್ಬೇಕು? ವಿಟಮಿನ್ B12 ಕೊರತೆ ಇದ್ದವರು ಕೂಡ ನಮ್ಗೆ ನಿದ್ರೆ ತೊಂದರೆ ಆಗ್ತದೆ. ಸೊ ಹಾಲು ತಿನ್ನೋರು, ನಾನು ಹೇಳಿದೆ ಆಲ್ರೆಡಿ ನಿನ್ನೆ, ಹಾಲು ನಾನು ರೆಕಮೆಂಡ್ ಮಾಡಲ್ಲ. ಸೊ ಹಾಲು ಬದಲಾಗಿ ಮೊಸರು ತಗೋಬಹುದು. ಹಗಲಿನ ವೇಳೆಯಲ್ಲಿ ಮಾತ್ರ ಮೊಸರು. ನೀವು ಟೋಫು ತಗೋಬಹುದು, ಒಳ್ಳೆ ಕ್ವಾಲಿಟಿದು. ಪನೀರ್ ಒಳ್ಳೆ ಕ್ವಾಲಿಟಿ ಇದ್ರೆ ತಗೋಬಹುದು ನೀವು, ಅದು ಫೇಕ್ ಕ್ವಾಲಿಟಿ ಕೂಡ ಬರ್ತಾ ಇದೆ. ಸೊ ಎಲ್ಲಿ ನಿಮ್ಗೆ ಮನೇಲಿ ಮಾಡಿದ್ರೆ ತಗೊಳ್ಳಿ. ಸೊ ಪೌಷ್ಟಿಕಾಂಶದ ಈಸ್ಟ್ ಅಂತ ಸಿಗುತ್ತೆ, ಅದನ್ನು ಕೂಡ ತಗೋದು. ಇದು B12 ಕೂಡ ಇದು ಇದಾಗುತ್ತೆ. ಮತ್ತೆ ಎಲೋವೆರಾ ಜೆಲ್ದು 1 ಚಮಚ ಎಲೋವೆರಾ ಜೆಲ್ ನೀರಲ್ಲಿ ಹಾಕಿ ಕುಡಿಬಹುದು, ಅದು ಕೂಡ B12ಗೆ ಹೆಲ್ಪ್ ಆಗುತ್ತೆ. ಸೊ ಶಕ್ತಿಯುತವಾದ ರಾತ್ರಿ ದಿನಚರ್ಯನ್ನ ನೀವು ರಚಿಸಿ. ಹೇಗೆ ಅಂದ್ರೆ ಯಾವುದೇ ಔಷಧಕ್ಕಿಂತ ಬಲವಾದ ಇದು ಯಾವುದು ನೀವು ಟ್ಯಾಬ್ಲೆಟ್ ತಗೋಬೇಕಾಗಿಲ್ಲ ಇದಕ್ಕೆ. ರಾತ್ರಿ ನಿಮ್ಮ ದಿನಚರಿ ಹೇಗಿರ್ಬೇಕಂದ್ರೆ, ನಿಮ್ಮ ನಿದ್ರೆ ತುಂಬಾ ತೊಂದರೆಗೊಳಗಾಗಿದ್ರೆ ನಿಮ್ಮ ರಾತ್ರಿ ದಿನಚರಿ ಹೇಗಿರ್ಬೇಕಂತಂದ್ರೆ, ಇದು ನನ್ನ ಸ್ವಂತ ಪ್ಲಾನ್ ಇದು. ಒಂದು ನೀರು ಸ್ನಾನ ಮಾಡಿ ರಾತ್ರಿ, ಬೆಚ್ಚಗೆ ನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿ. ದೇಹ ಒತ್ತಡವನ್ನ ನೀವು ಎಸ್ಪೆಷಲಿ ನೀವು ಕೆಲ್ಸಕ್ಕೆ ಹೋಗಿ ಬಂದವರು ಇದ್ರೆ ಸ್ನಾನ ಮಾಡಿ. ಆಮೇಲೆ ದೇಹದ ಒತ್ತಡವನ್ನ ಇದು ನಿವಾರಿಸ್ತದೆ. ಪಾದಗಳಿಗೆ ಎಣ್ಣೆ ಹಚ್ಚಿ, ಯಾವ್ದಾದ್ರು ಇದು ಸಾಸಿವೆ ಎಣ್ಣೆನೋ ಅಥವಾ ಕೊಬ್ಬರಿ ಎಣ್ಣೆ ಹಚ್ಚಿ, ಎಳ್ಳೆಣ್ಣೆನೂ ಹಚ್ಬೋದು. ಇದು ನರಗಳನ್ನ ಶಾಂತಗೊಳಿಸುವ ಒಂದು ಅತ್ಯಂತ ಶಕ್ತಿಶಾಲಿ ಮಾರ್ಗ ಇದು. ಮತ್ತೆ ಸಕ್ರಿಯಗೊಳಿಸ್ತದೆ, ನರಗಳನ್ನ ಶಾಂತಗೊಳಿಸಿ ಈ ಮಾರ್ಗವನ್ನ ಸಕ್ರಿಯಗೊಳಿಸ್ತದೆ, ನಿದ್ದೆಗೆ ಹೆಲ್ಪ್ ಆಗುತ್ತೆ. ಇನ್ನು 3ನೇದು ಕೃತಜ್ಞತಾ ಜರ್ನಲಿಂಗ್. ಅಂದ್ರೆ ಕೃತಜ್ಞತೆ ಜರ್ನಲಿಂಗ್ ಎಲ್ಲಾ ಕ್ಲಾಸಲ್ಲೂ ಹೇಳ್ತಾ ಇದ್ದೀನಿ. ಅತಿಯಾಗಿ ಯೋಚಿಸೋದನ್ನ ಕಡಿಮೆ ಮಾಡ್ತದೆ ಇದು. ಯಾವ್ದಾದ್ರು ನೀವು ಕೃತಜ್ಞತೆ ಆಗಿರೋ 3 ವಿಷಯಗಳನ್ನ ಬರೆಯೋದು ಅಂತ. ಸೊ ಇನ್ನು ಲಘುವಾಗಿ ಜೆಂಟಲ್, ರಾತ್ರಿ ತುಂಬಾ ನೀವು ಜಿಗ್ದಾಡೋ ಎಕ್ಸಸೈಸ್ಗಳಲ್ಲೆಲ್ಲ ತುಂಬಾ ಜೆಂಟಲ್ ಯಾವ್ದಾದ್ರು ಸ್ಟ್ರೆಚಿಂಗ್ ಮಾಡ್ಬೋದು. ಜೆಂಟಲ್ ಸ್ಟ್ರೆಚಿಂಗ್ ಕೂತ್ಕೊಂಡೇ ಮಾಡ್ಬೋದು, ಅಥವಾ ಸ್ಟ್ರೆಚಿಂಗ್ ಕೈ ಎಲ್ಲಾಡ್ಸು, ಕಾಲಾಡಿಸು, ಈ ತರ ಮಾಡ್ಬೋದು. 2 ನಿಮಿಷ ಮಾಡ್ಬೋದು ನಿದ್ದೆಗೆ. ಸ್ನಾಯುಗಳಲ್ಲಿ ಸಂಗ್ರಹವಾಗಿರುವ ಒತ್ತಡವನ್ನ ಕಡಿಮೆ ಮಾಡ್ತದೆ ಇದು, ಮತ್ತೆ ನಿದ್ರೆ ಬರುತ್ತೆ ಚೆನ್ನಾಗಿ. ಸೊ ನಿದ್ರಾಜನಕವನ್ನ ಕುಡಿಯಿರಿ. ಏನು ನಿದ್ರಾಜನಕ ಅಂತಂದ್ರೆ, ಬೆಚ್ಚಿನ ಹಾಲು ಪ್ಲಸ್ ಚಿಟಿಕೆ ಜಾಯಿಕಾಯಿ. ಜಾಯಿಕಾಯಿ ಪೌಡರ್ ಕೂಡ ಸಿಗುತ್ತೆ ರೆಡಿಮೇಡ್. ಆ ಜಾಯಿಕಾಯಿ ಪ್ಲಸ್ ಬೆಚ್ಚಿನ ಹಾಲು, ಸ್ವಲ್ಪ ಬೆಲ್ಲ ಹಾಕಿ, ಅಥವಾ ಯಾವ್ದಾದ್ರು ಹರ್ಬಲ್ ಟೀ. ಆಲ್ರೆಡಿ ಹೇಳಿದ್ನಲ್ಲ, ಕೆಮಮಲ್ ಟೀ ಕುಡಿಬಹುದು ನೀವು. ಅದನ್ನ ಕುಡೀರಿ. ಇಲ್ಲಂದ್ರೆ ಇದು ಜಾಯಿಕಾಯಿ ಮತ್ತೆ ಬೆಲ್ಲ ಹಾಲೆಲ್ಲ ಹಾಕಿ. ಸೊ ನಿಧಾನವಾಗಿ ಉಸಿರಾಡಿ 1 ನಿಮಿಷ ಮಲಗೋಕ್ಕಿಂತ ಮುಂಚೆ.
ಈ ದಿನಚರಿ ಏನಾಗುತ್ತೆ 60% ನಿಮ್ಮ ನಿದ್ರಾ ಸಮಸ್ಯೆಗಳನ್ನ ಸರಿಪಡಿಸುತ್ತೆ. ಸೊ ಭಾವನಾತ್ಮಕ ಒತ್ತಡವನ್ನ ಬಿಡುಗಡೆ ಮಾಡಿ. ಹೇಗೆ ಅಂದ್ರೆ ಹೆಚ್ಚಿನ ಜನ ನಿದ್ರಿಸಕ್ಕೆ ಸಾಧ್ಯ ಇಲ್ಲ, ಏಕೆಂದ್ರೆ ಅವರ ಹೃದಯ ಭಾರ ಆಗಿರ್ತದೆ. ಭಾರ ಆಗಿರ್ತದೆ ಅಂದ್ರೆ ಏನು? ದೇಹ ಅಲ್ಲ, ಅವರ ಹೃದಯ ಭಾರ ಆಗಿರ್ತದೆ. ಶಕ್ತಿಯುತ ಭಾವನಾತ್ಮಕ ಬಿಡುಗಡೆ ವಿಧಾನಗಳೇನು ಅಂದ್ರೆ ಬರವಣಿಗೆ. ನಿಮ್ಗೆ ಇದು ಏನಂತಂದ್ರೆ ಅವ್ರು ಕೆಲವೊಂದು ಭಾವನೆಗಳನ್ನ ಯಾರ ಮುಂದೆ ಹೇಳ್ಕೊಳಲ್ಲ, ಒಳಗಡೆ ಇಟ್ಕೊಂಡಿರ್ತಾರ. ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ, ಅಂತವ್ರು ಕೂಡ ನಿದ್ರೆ ಬರಲ್ಲ, ಅದನ್ನೇ ಯೋಚನೆ ಮಾಡ್ಕೊಂಡು ಅವ್ರು ಮನ್ಕೋತಾರೆ, ಅದು ನಂಗೆ ನಿದ್ರೆ ತೊಂದರೆ ಆಗಿದೆ, ನಿದ್ರೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅವ್ರು ಏನ್ ಮಾಡ್ಬೇಕು ಅಂದ್ರೆ ಬರವಣಿಗೆ ಏನ ಸ್ಟಾರ್ಟ್ ಮಾಡ್ಬೇಕು, ಅದನ್ನ ಬರಿತಾ ಇರ್ಬೇಕು, ಬೇಡವಾದ್ದೆಲ್ಲ ಬರಿತಾ ಇರ್ಬೇಕು, ಅದನ್ನ ಹರಿದು ಹಾಕ್ಬೇಕು, ಮತ್ತೆ ಚೆನ್ನಾಗಿರೋದೆಲ್ಲ ಇಟ್ಕೋಬೇಕು. ಸೊ ನೀವು ಚಿಂತಿಸ್ತೀರಾ, ನೀವು ಭಯ ಪಡ್ತೀರಾ, ನಿಮ್ಗೆ ಏನೋ ನೋವು ಉಂಟು ಮಾಡ್ತದೆ, ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ನೀವು, ಅದ್ರ ಹೇಳಕ್ ಆಗ್ತಾ ಇಲ್ಲ, ಅದನ್ನೆಲ್ಲ ಬರೀರಿ, ಆಮೇಲೆ ಅದನ್ನ ಹರಿದಾಕಿ. ಸೊ ಅದೇನಾಗುತ್ತೆ, ಮೈಂಡಿಂದ ಹೋಗ್ಬಿಡುತ್ತೆ. ಈಫ್ಟ್ ಟ್ಯಾಪಿಂಗ್ ಅಂತ ಹೇಳ್ತಾರೆ, ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ. ಆ ಭಾವನೆಗಳನ್ನ ಈ ತರ ಎಲ್ಲ ಟ್ಯಾಪ್ ಮಾಡ್ತಾ ಇದ್ರೆ ಆ ಭಾವನೆಗಳೆಲ್ಲ ಹೋಗ್ಬಿಡ್ತಾವ. ಈ ತರ ಎಲ್ಲ ಮುಖದ ಮೇಲೆ ಟ್ಯಾಪಿಂಗ್ ಮಾಡೋದು ಅಂತಾರೆ ಇದಕ್ಕೆ. ಸೊ ಇದು ಭಾವನಾತ್ಮಕ ನಿರ್ಬಂಧಗಳನ್ನ ಶಾಂತಗೊಳಿಸ್ತದೆ. ಮೂರನೇದು ತುಂಬಾ ಶಕ್ತಿಶಾಲಿ ಅಂದ್ರೆ ಧ್ಯಾನ. ಮಲಗೋ ಮೊದಲು 5 ನಿಮಿಷಗಳ ಮೌನವಾಗಿ ಕುಳಿತುಕೊಳ್ಳೋದು. ನಿಮ್ಮ 5 ನಿಮಿಷಗಳ ಧ್ಯಾನ, 10 ನಿಮಿಷಗಳ ಧ್ಯಾನ, ಈ ತರ ನೀವು ದಿನ 5 ನಿಮಿಷ ಧ್ಯಾನ ಮಾಡ್ಕೊಂಡು ಹೋಗಿ. ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ಧ್ಯಾನ ಮಾಡ್ಬೇಕು. ಸಪೋಸ್ ಈಗ ನಿಮ್ಗೆ 25 ವರ್ಷ ಇರುತ್ತೆ ಅಂದ್ರೆ 25 ನಿಮಿಷ ಧ್ಯಾನ ಮಾಡ್ಬೇಕು. 30 ವರ್ಷ ಇದ್ರೆ 30 ನಿಮಿಷ ಧ್ಯಾನ ಮಾಡ್ಬೇಕು. ನಿಮ್ಗೆ 40 ವರ್ಷ ಇದ್ರೆ 40 ನಿಮಿಷ ಧ್ಯಾನ ಇರ್ಬೇಕು ಫ್ರೆಂಡ್ಸ್. ನಿಮ್ಗೆ ಎಷ್ಟು ವಯಸ್ಸಿರುತ್ತೆ, ನಿಮ್ಗೆ 50 ವರ್ಷ ಇದ್ರೆ 50 ನಿಮಿಷನೇ ಧ್ಯಾನ ಮಾಡ್ಬೇಕು. ನಮ್ಮ ವಯಸ್ಸಿಗೆ ತಕ್ಕಂಗೆ ಅಷ್ಟು ನಿಮಿಷ ಧ್ಯಾನ ಮಾಡ್ಬೇಕು. ಮತ್ತೆ ಯಾವುದು ನಿಮ್ಗೆ ನಿದ್ರೆ ತೊಂದರೆ ಮಾಡ್ತದೆ ಅದನ್ನ ತಪ್ಪಿಸಿ. ರಾತ್ರಿ 9 ಗಂಟೆ ನಂತರ ಫೋನು, 4 ಗಂಟೆ ನಂತರ ಚಹಾ, ಆಮೇಲೆ ತಡರಾತ್ರಿ ಏನಾದ್ರು ಸ್ನ್ಯಾಕ್ಸಿಂಗ್ ತಿನ್ನೋದು, ತಡರಾತ್ರಿ ಸ್ನ್ಯಾಕಿಂಗ್ ಮಾಡೋದು ಎಲ್ಲ ತಪ್ಪಿಸಿ. ಪರಾತ್ಮಕ ವಿಷಯವನ್ನ ನೋಡೋದು ಅಂದ್ರೆ ಟಿವಿನಲ್ಲಿ ಅಂತ ಕ್ರೈಮ್ ಸ್ಟೋರೀಸ್ಗಳನ್ನು ಅದು ಇದು ನೋಡೋದನ್ನ ತಪ್ಪಿಸ್ಬೇಕು. ಕೆಟ್ಟ ಒಂದು ವಿಡಿಯೋಸ್ಗಳನ್ನ, ಹಿಂಸಾತ್ಮಕ ಅವೆಲ್ಲ ತಪ್ಪಿಸ್ಬೇಕು. ಬೆಳಕನ್ನ ಕಡಿಮೆ ಮಾಡಬೇಕು. ಅತಿಯಾಗಿ ಒದಿಸೋದನ್ನ ತಪ್ಪಿಸ್ಬೇಕು. ಸೊ ನಿದ್ರೆಯನ್ನ ಗುಣಪಡಿಸಕ್ಕೆ ನಾವು ವಾತಾವರಣ ರಚಿಸ್ಬೇಕು. ಹೇಗೆ? ನಿಮ್ಮ ಬೆಡ್ರೂಮ್ ನಿಮ್ದು ಶಾಂತವಾಗಿರ್ಬೇಕು. ಕತ್ಲೆ ಇರ್ಬೇಕು, ಅದು ಬೆಳಕಾಗಿರ್ಬಾರ್ದು. ಕೂಲ್ ಆಗಿರ್ಬೇಕು, ತಂಪಾದ ತಾಪಮಾನ ಇರ್ಬೇಕು, ಶಾಂತವಾಗಿರ್ಬೇಕು, ಆರಾಮದಾಯಕ ಇರ್ಬೇಕು. ಅದರಲ್ಲಿ ಅಲ್ಲಿ ಹೋದ ತಕ್ಷಣ ಯಾವ್ದಾದ್ರು ಕೆಲ್ಸದ್ ಏನಾದ್ರು ಕಾಣಿಸಿದ್ರೆ ನಿಮ್ಗೆ ತೊಂದರೆ ಆಗ್ಬಿಡುತ್ತೆ. ಅಯ್ಯೋ ಈ ಕೆಲಸ ಮುಗಿಸ್ಲಿಲ್ವಲ್ಲ ಅಂತ ನಿಮ್ಮ ಮೆಲ್ಟೋನ್ಗೆ ತೊಂದರೆ ಆಗ್ಬಿಡುತ್ತೆ, ಅದು ನಿದ್ರೆಗೆ. ಆ ಕೆಲಸ ಮುಗಿಸಿ ಅದಕ್ಕೆ ಆ ಬೆಡ್ರೂಮ್ ಅಲ್ಲಿ ನೀವು ಮಲ್ಗಕ್ಕೆ ಏನ್ ಬೇಕು ಅದನ್ನಷ್ಟೇ ಇಟ್ಕೋಬೇಕು. ಉಳಿದಿದ್ದೆಲ್ಲ ನೀವು ಡಿಕ್ಲಟರ್ ಮಾಡ್ಬೇಕು, ಅದನ್ನೆಲ್ಲ ತೆಗ್ದಾಕ್ಬೇಕು, ಕ್ಲೀನ್ ಮಾಡ್ಬೇಕು. ವಾರಕ್ಕೊಂದ್ಸರಿ ಬೆಡ್ರೂಮ್ ಅನ್ನ ಕ್ಲೀನ್ ಮಾಡ್ಬೇಕು. ನಿದ್ದೆಗೆ ಹೆಲ್ಪ್ ಆಗೋ ವಸ್ತುಗಳನ್ನ ಮಾತ್ರ ಅಲ್ಲಿ ಇಡಬೇಕು. ಅಂದ್ರೆ ನಿಮ್ಗೆ ಬೆಡ್ರೂಮ್ ಅಲ್ಲಿ ಹೋದ್ರೆ ನೀವು ನಿದ್ದೆ ಮಾತ್ರ ಮಾಡ್ಬೇಕು, ಬೇರೆ ಕೆಲಸ ಯಾವ್ದು ಅಲ್ಲ. ಅದಕ್ಕೆ ಬೆಡ್ರೂಮ್ದು ಅಂತ ಇರೋದು. ಕಿಚನ್ ಅಷ್ಟೇ ಇರೋದು. ಸೊ ಅಲ್ಲಿ ನಿಮ್ಗೆ ಕೆಲಸ ಅಂದ್ರೆ ಬಟ್ಟೆಗಳಲ್ಲಿ ಇಲ್ಲಿ ಬಿದ್ದಿರೋದು ಇದೆಲ್ಲ ಏನಾಗುತ್ತೆ, ಮತ್ತೆ ನಿಮ್ಮ ನಿದ್ರೆ ಕೂಡ ತೊಂದರೆ ಆಗುತ್ತೆ. ಸೊ ನಿದ್ರೆ ಸಮಯದಲ್ಲಿ ಆ ವಾತಾವರಣ ಎಲ್ಲ, ನಿದ್ರೆ ಬರೋಕ್ಕಿಂತ ಮುಂಚೆ ನೀವು ಅದನ್ನೆಲ್ಲ ಡಿಕ್ಲಿಟರ್ ಮಾಡಿದ್ರೆ ಒಳ್ಳೇದು. ಸೊ ಆರಾಮದಾಯಕವಾಗಿ ನಿದ್ರೆಗೆ ನೀವು ಜಾರ್ತೀರ ಅವಾಗ. ಸೊ ಆರಾಮದಾಯಕವಾದ ಬೆಡ್ ನಿಮ್ಗೆ ರೆಡಿ ಆಗುತ್ತೆ. ಬೆಡ್ ಶೀಟು ಕ್ಲೀನ್ ಆಗಿರ್ಬೇಕು, ಬೆಡ್ರೂಮ್ ಕ್ಲೀನ್ ಆಗಿರ್ಬೇಕು, ಕಿಟಕಿಯಿಂದ ಗಾಳಿ ಬರ್ತಾ ಇರಬೇಕು, ಸ್ವಚ್ಛವಾದ ಗಾಳಿ ಬರ್ತಾ ಇರಬೇಕು, ಕರ್ಟನ್ಗಳು ಕ್ಲೀನ್ ಆಗಿರ್ಬೇಕು. ಸೊ ಹಾಸಿಗೆ ಬಳಿ ಯಾವುದೇ ಗ್ಯಾಜೆಟ್ಗಳು ಇರಬಾರ್ದು. ನಿಮ್ಮ ಮಲಗುವ ಕೋಣೆಯನ್ನ ವಿಶ್ರಾಂತಿಯ ದೇವಾಲಯವನ್ನಾಗಿ ಮಾಡಿ. ಸೊ ಮುಂದೆ ಇದು ಈ ತರ ನಿಮ್ಮ ಬೆಡ್ರೂಮ್ನ ಇಟ್ಕೊಳ್ಳಿ. ಸೊ ಆಳವಾದ ವಿಶ್ರಾಂತಿ ತಂತ್ರಗಳನ್ನ ಅಭ್ಯಾಸ ಮಾಡಿ. 2ರಿಂದ 3 ಅತ್ಯಂತ ಪರಿಣಾಮಕಾರಿ ತಂತ್ರ ಏನಂತಂದ್ರೆ ಯೋಗ ನಿದ್ರಾ ಫ್ರೆಂಡ್ಸ್. ಯೋಗ ನಿದ್ರಾ ನಿಮ್ಮ ನಿದ್ರೆಯನ್ನ ಸರಿಪಡಿಸಕ್ಕೆ ತುಂಬಾನೇ ಶಕ್ತಿಶಾಲಿ ಇದು ಯೋಗ ನಿದ್ರಾ. ನೀವು ನಿದ್ರಿಸಕ್ಕೆ ಸಾಧ್ಯವಾಗದೇ ಇದ್ರೆ ಸಹ ನಿಮ್ಮ ಮೆದುಳನ್ನ ಆಳವಾದ ವಿಶ್ರಾಂತಿ ಮೂಡ್ನಲ್ಲಿ ಇದು ತೊಂದರೆಗೊಳಿಸ್ತದೆ. ಅಂದ್ರೆ ಆ ಮೂಡ್ನಲ್ಲಿ ನಿಮ್ಮನ್ನ ಇರಿಸ್ಕೊಂಡು ಹೋಗ್ತದೆ. ನಿಮ್ಮ ನಿದ್ರೆಗೆ ಯಾವ್ದಾದ್ರು ನೀವು ಎಲ್ಲಾದ್ರೂ ಯೂಟ್ಯೂಬ್ಗಳಲ್ಲಿ ನೋಡಿ ಕಲ್ಕೋಬಹುದು. ಯೋಗ ಹೋಗ್ತಾ ಇದ್ರೆ ಅಲ್ಲಿ ಕೂಡ ನಿಮ್ಗೆ ಯೋಗ ನಿದ್ರೆ ಮಾಡಿಸಿ ಅಂದ್ರೆ ಅವ್ರು ಮಾಡಿಸ್ತಾರೆ. ನಾನ್ ಬೇಕಾದ್ರೆ ಮಾಡಿಸ್ತೀನಿ, ಬಟ್ ನಂಗೆ ಇವತ್ತು ಟೈಮ್ ಇಲ್ಲ. ಯೋಗ ನಿದ್ರೆ ನಾನು ಚೆನ್ನಾಗಿ ಮಾಡಿಸ್ತೀನಿ. ಮತ್ತೆ 4, 7, 8 ತಂತ್ರದ ಉಸಿರಾಟ ಅಂದ್ರೆ ಇದು ಉಸಿರಾಟ ಇದು ತುಂಬಾ ನಿದ್ರೆ ಇರೋರಿಗೆ ಇದು 4 ನಿಮಿಷ ಉಸಿರನ್ನ ಎಳಿತಾ ಇರೋದು, 7 ಸೆಕೆಂಡ್ ಹಿಡ್ಕೊಳ್ಳೋದು, 4 ಸೆಕೆಂಡ್ ಎಳೆದುಕೊಳ್ಳೋದು, 7 ಸೆಕೆಂಡ್ ಹಿಡ್ಕೊಳ್ಳೋದು, ಮತ್ತೆ 8 ಸೆಕೆಂಡು ಬಿಡೋದು.
ಅಂದ್ರೆ 8 ಸೆಕೆಂಡ್ ಆಗುವವರೆಗೆ ನಿಧಾನವಾಗಿ ಅದನ್ನ ಬಿಡ್ತಾ ಇರೋದು. ಸೊ 2-3 ನಿಮಿಷಗಳಲ್ಲಿ ಇದು ಕೆಲಸ ಮಾಡುತ್ತೆ. ನಿಮ್ಗೆ ಇದು ಕೂಡ ನಿಮ್ಮ ನಿದ್ರೆಗೆ ತೊಂದರೆ ಆಗ್ತದೆ. ನೀವು ಯೋಗ ನಿದ್ರೆ ಮಾಡುವಾಗ ಇನ್ನೊಂದು ಹೇಳೋದು ಮರ್ತೆ, ನಿಮ್ಮ ಇಡೀ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ. ಪ್ರತಿಯೊಂದು ಅಂಗಕ್ಕೂ, ನಿಮ್ಮ ಬಾಡಿನಲ್ಲಿರೋ ಪ್ರತಿಯೊಂದು ಪಾರ್ಟ್ಸ್ಗೂ ನೀವು ಶಾಂತಗೊಳಿಸ್ತಾ ಇದ್ದೀನಿ ಅಂತ ಹೇಳ್ತಿರ್ತೀರಲ್ಲ, ಆವಾಗ ನಿಮ್ಮ ಕಾರ್ಟಿಸೋಲ್ ಕಡಿಮೆಯಾಗಿ ಮೆಲ್ಟೋನಿನ್ ಜಾಸ್ತಿ ಆಗುತ್ತೆ. ನಿಮ್ಮ ನಿದ್ರೆಗೆ ತುಂಬಾ ಕೆಲವೊಬ್ರು ಅದನ್ನ ಮಾಡಿಸುವಾಗ್ಲೇ ನಿದ್ರೆ ಹೋಗಿರ್ತಾರೆ, ಯೋಗ ಮಾಡಿಸುವಾಗ್ಲೇ ನಿದ್ರೆ ಹೋಗಿರ್ತಾರೆ. ತುಂಬಾ ಶಕ್ತಿಶಾಲಿ ಅದು. ಸೊ 3 ನಿಮಿಷಗಳಲ್ಲಿ ಏನಾಗುತ್ತೆ, ಇದು ಉಸಿರಾಟ ತಂತ್ರ ನಿಮ್ಗೆ ಕೆಲಸ ಮಾಡುತ್ತದೆ. 5ನೇ ಭಾಗದಲ್ಲಿ ವಿಶೇಷ ನಿದ್ರಾ ಸಮಸ್ಯೆಗಳು ಅಂದ್ರೆ ಬೆಳಿಗ್ಗೆ 2ರಿಂದ 4 ಗಂಟೆಗೆ ಎಚ್ಚರಗೊಳ್ಳೋದು. ಇದು ಇಂಥವ್ರು ಏನ್ ಮಾಡ್ಬೇಕು, ಇದ್ರ ಅರ್ಥ ಏನಂದ್ರೆ ಅವ್ರಿಗೆ ಕಾರ್ಟಿಸೋಲ್ ಹೆಚ್ಚಾಗಿದೆ, ವರ್ಣಾತ್ಮಕ ಒತ್ತಡ ಇದೆ ಅವರಿಗೆ. ಸೊ ಏನಾದ್ರೂ ಯಕೃತ್ತಿನ ನಿರೀಕ್ಷೀಕರಣ ಓವರ್ಲೋಡ್ ಆಗಿದೆ ಅವ್ರಿಗೆ. ಯಕೃತ್ತು ಅಂದ್ರೆ ಲಿವರ್ ಅವ್ರದ್ದು ತುಂಬಾ ಓವರ್ಲೋಡ್ ಆಗಿರುತ್ತೆ. ಅವರು ಏನ್ ಮಾಡ್ಬೇಕಂದ್ರೆ ಲಿವರ್ ಕ್ಲಿನ್ಸಿಂಗ್ ಥೆರಪಿನ ತಗೋಬೇಕು. ಸೊ ಊಟವನ್ನ ಭಾರಿ ಭೋಜನ ರಾತ್ರಿ ಮಾಡೋದನ್ನ ತಪ್ಪಿಸಿ ಕರುಳಿನ ಸಮತೋಲನವನ್ನ ಸರಿಗೊಳಿಸಿ. ಅದೊಂದು ನೀವು ಕರುಳಿನ ಗಟ್ಟು ಹೆಲ್ತ್ನ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತದೆ ಫ್ರೆಂಡ್ಸ್. ಸೊ ಇದಕ್ಕೆ ಪರಿಹಾರ ಏನಂದ್ರೆ, ನೀವು ಬೆಳಿಗ್ಗೆ ಬೇಗ ಊಟ ಮಾಡೋದು, ಬೇಗ ಭೋಜನ ಮಾಡೋದು, ಮೆಗ್ನೀಸಿಯಂ ಭರಿತ ಆಹಾರಗಳನ್ನು ತಗೊಳ್ಕೊಳ್ಳೋದು, ಭಾವನಾತ್ಮಕ ಬಿಡುಗಡೆಯನ್ನ ಮಾಡೋದು, ನಿದ್ರೆ ಮುನ್ನ ಒಂದು ಬೆಚ್ಚಗಿನ ನೀರನ್ನ ಕುಡಿಯೋದು. ನಿದ್ರೆಗೆ ಹೋಗಿದ್ದ ಮುಂಚೆ ಸ್ವಲ್ಪ ಬೆಚ್ಚಗೆ ನೀರು ಕುಡಿ, ಒಂದು ಚಿಕ್ಕ ಗ್ಲಾಸ್ ಆದ್ರೂ ಪರವಾಗಿಲ್ಲ. ಬೆಳಿಗ್ಗೆ 2ರಿಂದ 3 ಗಂಟೆವರೆಗೆ ಇದನ್ನ ನಾನು ಹೇಳ್ತಾ ಇರೋದು 2ರಿಂದ 4 ಗಂಟೆ ಎಚ್ಚರ ಇರ್ತಾರಲ್ಲ, ಬೇಗ ಎಚ್ಚರ ಅಂತವ್ರಿಗೆ. ಸೊ ಬೆಳಿಗ್ಗೆ 2ರಿಂದ 3 ಗಂಟೆವರೆಗೆ ನಿದ್ರಿಸಕ್ಕೆ ಸಾಧ್ಯ ಇಲ್ಲ ಅಂತವ್ರು, ಇದರರ್ಥ ಅವರು ಮೆಲ್ಟೋನಿನ್ ಸಪ್ರೆಸ್ ಮಾಡಿದ್ದಾರೆ ಅಂತ, ನಿಗ್ರಹಿಸಲಾಗ್ತದೆ ಅಂತ. ಕಾರಣಗಳು ಇದಕ್ಕೆ ತುಂಬಾ ಇರ್ತವೆ. ಅವರು ತುಂಬಾ ಹೊತ್ತು ಮೊಬೈಲ್ ನೋಡ್ತಾ ಇರ್ತಾರೆ, ಅದರಲ್ಲಿ ಯಾವುದೋ ಒಂದು ಸನ್ನಿವೇಶವನ್ನ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಪ್ರಕಾಶಮಾನ ದೀಪಗಳು ಅಂದ್ರೆ ತುಂಬಾ ಬ್ರೈಟ್ ಆಗಿರೋ ದೀಪಗಳಲ್ಲಿ ಲೈಟ್ ಅಲ್ಲಿ ಇರ್ತಾ ಇರ್ತಾರೆ, ಅತಿಯಾಗಿ ಯೋಚಿಸ್ತಾ ಇರ್ತಾರೆ. ಸೊ ಪರಿಹಾರ ಇದಕ್ಕೆ ಏನಂದ್ರೆ, ನಾವು ಆ ಡಿಜಿಟಲ್ ಸೂರ್ಯಾಸ್ತವನ್ನ ಬಿಡಬೇಕು. ಮಂದ ಬೆಳಕಲ್ಲಿ ಇರಬೇಕು. ಆರಂಭಿಕ ಭೋಜನ ಅಂದ್ರೆ ಸ್ವಲ್ಪ ಮೊಣಗಕ್ಕಿಂತ ಒಂದು 7-7:30 ಊಟ ಮುಗಿಸ್ಬೇಕು ನೀವು. ಹಾಲು ಜಾಯಿಕಾಯಿ ಮತ್ತು ಹಾಲು ಕುಡಿಬೇಕು. ಉಸಿರಾಟದ ವ್ಯಾಯಾಮಗಳನ್ನ ಮಾಡ್ಬೇಕು. ಅತಿಯಾದ ಕನಸು ತೊಂದರೆಗಳಾದ ನಿದ್ರೆ ಇದ್ದು, ಅಂದ್ರೆ ಯಾರಿಗೆ ಅತಿಯಾದ ಕನಸುಗಳು ಬರ್ತಾ ಇರ್ತವೆ, ಅವ್ರ ಆ ತರ ನಿದ್ದೆಯಿಂದ ಅವರಿಗೆ ನಿದ್ರೆ ತೊಂದರೆಗಳಾಗಿದ್ರೆ, ಅಂದ್ರೆ ಆ ಕನಸಲ್ಲಿ ಸಡನ್ ಆಗಿ ಎಚ್ಚರ ಆಗ್ಬಿಡ್ತಾರೆ, ಆ ಡೀಪ್ ಹೋಗಿರ್ತಾರೆ, ಆ ಕನಸು ಬಂದ್ಮೇಲೆ ಸಡನ್ ಆಗಿ ಎಚ್ಚರ ಆಗ್ಬಿಟ್ಟು ಆಮೇಲೆ ಅವ್ರಿಗೆ ನಿದ್ರೆನೇ ಬರಲ್ಲ. ಅದಕ್ಕೆ ಕಾರಣಗಳು ಏನಂದ್ರೆ ಆತಂಕ ಆಗಿರ್ಬೋದು, ಅವರು ಅತಿಯಾಗಿ ಯೋಚಿಸ್ತಾ ಇರ್ಬೋದು, ಲೇಟಾಗಿ ಊಟ ಮಾಡುವುದು ಇರ್ಬೋದು, ಜೀರ್ಣಕ್ರಿಯೆ ಹೊರೆ ಆಗಿರ್ಬೋದು, ಅವರಿಗೆ ತುಂಬಾ ಭಾರದ ಆಹಾರವನ್ನು ತೆಗೆದುಕೊಂಡಿರ್ಬೋದು. ಇದಕ್ಕೆ ಪರಿಹಾರ ಏನಂದ್ರು, ಬೇಗ ನೀವು ಊಟ ಮಾಡೋದು, ಸ್ಕ್ರೀನ್ ಸಮಯವನ್ನ ಕಡಿಮೆ ಮಾಡೋದು, ಉಸಿರಾಟದ ತಂತ್ರವನ್ನ ಬೆಳೆಸೋದು. ನಾನು ಹೇಳಿದಾಗೆ 4, 6 ಮತ್ತೆ 8 ಅನ್ನ, ಕೆಮೆಮೋಲ್ ಚಹಾವನ್ನ ಕುಡಿಯೋದು. ಇನ್ನು 4ನೇದು ಗೊರಕೆಯ ನಿದ್ರೆ ಸಮಸ್ಯೆ ಇರೋರು, ನಿದ್ರೆಯಲ್ಲಿ ತುಂಬಾ ಗೊರಕೆ ಹೊಡಿತಾ ಇರ್ತಾರೆ. ಆ ನಿದ್ರೆಯಲ್ಲಿ ಅವ್ರಿಗೆ ಉಸಿರುಗಟ್ಟುವಿಕೆ ಅಥವಾ ಉಸಿರುಗಟ್ಟು ಅವ್ರಿಗೆ ಆತರ ಯಾಕಾಗುತ್ತೆ ಅಂತಂದ್ರೆ, ಅವ್ರಿಗೆ ಮೂಗಲ್ಲಿ ಮೂಗು ಒಂದು ಹೊಳೆ ಮುಚ್ಚೋಗಿರುತ್ತೆ, ಇಲ್ಲಾಂದ್ರೆ ತುಂಬಾ ವೇಟ್ ಇರ್ತಾರೆ ಅವರು. ಮತ್ತೆ ವಾಯುಮಾರ್ಗ ಏನಾಗಿರುತ್ತೆ ಅವ್ರದ್ದು ಕಳಪೆ ಆಗಿರ್ತದೆ. ಆಮೇಲೆ ಅವ್ರಿಗೆ ಆಸಿಡ್ ರಿಫ್ಲಕ್ಸು ಜಾಸ್ತಿ ಇರುತ್ತೆ ಅವ್ರಿಗೆ. ಇದಕ್ಕೆ ಪರಿಹಾರ ಏನಂದ್ರೆ, ಅವರು ಸ್ಟೀಮ್ ಇನ್ಹಲೇಷನ್ ಮಾಡ್ತಾ ಇರ್ಬೇಕು ಆಗಾಗ. ತೂಕವನ್ನ ಕಡಿಮೆ ಮಾಡ್ಕೋಬೇಕು ಮೇನ್ ಅಂದ್ರೆ. ಮತ್ತೆ ಲೇಟಾಗಿ ತಿನ್ನೋದನ್ನ, ಆಹಾರವನ್ನು ತಪ್ಪಿಸ್ಬೇಕು. ಭಾರವಾದ ಆಹಾರನ ಅಂದ್ರೆ ಮಸಾಲೆಯುಕ್ತ ಆಹಾರಗಳನ್ನ ತಪ್ಪಿಸ್ಬೇಕು. ಒಂದ್ ಸೈಡು ಮಲ್ಕೋಬೇಕು. ಒಂದ್ ಸೈಡ್ ಮಾಡ್ಕೊಂಡವ್ರಿಗೆ ಅಷ್ಟೊಂದು ಗೊರಕೆ ಬರಲ್ಲ. ಅಂದ್ರೆ ಎಸ್ಪೆಷಲಿ ಲೆಫ್ಟ್ ಸೈಡ್ ಮಾಡ್ಕೊಂಡ್ರೆ, ಎಡಕ್ಕೆ ಮಲ್ಕೊಂಡ್ರೆ. ಸೊ ಭಾಗ 6, ಒಂದು ವಾರದ ನಿದ್ರೆ ನೀವು ರೀಸೆಟ್ ಮಾಡ್ಬೇಕು ಅಂದ್ರೆ, ನಿಮ್ಮ ನಿದ್ರೆಯನ್ನ ಮಾಡ್ಬೇಕು ಅಂದ್ರೆ, ಒಂದು ಮನಸ್ಸನ್ನ ಸ್ವಚ್ಛಗೊಳಿಸಿ. ಅಂದ್ರೆ ಇದು ಒಂದು ವಾರದ ತಂತ್ರ ಹೇಳ್ತಾ ಇದೀನಿ. 2 ದಿನ ಏನ್ ಮಾಡಿ, ನಿಮ್ಮ ಮನಸ್ಸನ್ನ ಸ್ವಚ್ಛಗೊಳಿಸಿ. 1ರಿಂದ ಇವತ್ತು ನಾಳೆ ಅನ್ಕೊಳ್ಳಿ, ಇವತ್ತಿನ ಸ್ಟಾರ್ಟ್ ಮಾಡಿದ್ರೆ ಇವತ್ತು ನಾಳೆ ನಿಮ್ಮ ಮನಸ್ಸನ್ನ ಸ್ವಚ್ಛಗೊಳಿಸೋದು 2 ದಿನ. ಮನಸ್ಸನ್ನ ಸ್ವಚ್ಛಗೊಳಿಸೋದು ಮಾತ್ರ 2 ದಿನ, ಬೇರೆ ಏನು ಕೆಲಸ ಅಲ್ಲ. 3ನೇ 4ನೇ ಅಂದ್ರೆ ರಾತ್ರಿ 9 ಗಂಟೆ ನಂತರ ಫೋನ್ ಬಳಸಂಗಿಲ್ಲ. ಜರ್ನಲ್ನ 3 ಏನಾದ್ರು ನಿಮ್ ಗ್ರಾಟಿಟ್ಯೂಡ್ ಯಾವ್ದಾದ್ರು, ವಾಟ್ ಯು ಆರ್ ಗ್ರೇಟ್ಫುಲ್ ಫಾರ್, 3 ಯಾವ್ದಾದ್ರು 3 ವಿಷಯಗಳನ್ನ ಬರೆಯೋದು. ನಿಧಾನ ಉಸಿರಾಟ. ದಿನ 3, 4 1, 2 ಇದಾಯ್ತು. 3ನೇ 4ನೇ ದಿನ ಜೀರ್ಣಕ್ರಿಯೆಯನ್ನ ಸುಧಾರಿಸೋದು. ಅಂದ್ರೆ ನಿಮ್ಮ ಗಟ್ ಹೆಲ್ತ್ ಅನ್ನ ಸರಿ ಮಾಡ್ಕೊಳ್ಳೋದಾಗ್ಲಿ, 7ರಿಂದ 7:30 ಒಳಗಡೆ ಊಟ ಮಾಡೋದಾಗ್ಲಿ ಮಾಡಿ. 2 ದಿನ ಅದನ್ನ ಮಾಡಿ. 2 ದಿನ ನಿಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಿಸಿ. ರಾತ್ರಿ ಬೆಚ್ಚಗೆ ನೀರು ಕುಡೀರಿ. ಮತ್ತೆ ರಾತ್ರಿ ಮೊಸರು ತಿನ್ಬೇಡಿ, ಮಧ್ಯಾಹ್ನ ಮಾತ್ರ ತಿನ್ಕೊಳ್ಳಿ. ಈ ತರ ಮಾಡಿ. ಮತ್ತೆ ಇನ್ನ 5ರಿಂದ 6 ದಿನ
ಪೋಷಕಾಂಶಗಳನ್ನು ಸುಧಾರಿಸಿ. ಅಂದ್ರೆ ಯಾವ ಪೋಷಕಾಂಶಗಳಿಂದ ನಿಮ್ಗೆ ತೊಂದರೆಗೊಳ್ತಾ ಇದ್ರೆ, ನೀವು ನಿಮ್ಮ ದೇಹದಲ್ಲಿ ಈ ಪೋಷಕಾಂಶಗಳನ್ನು ತಗೊಳ್ತಾ ಇಲ್ಲ ಅಂದ್ರೆ ತಗೊಳಕ್ಕೆ ಶುರು ಮಾಡಿ. ಅಂದ್ರೆ ಕುಂಬಳಕಾಯಿ ಬೀಜಗಳನ್ನ ಸೇರಿಸಿ ನಿಮ್ಮ ಡೈಟ್ ಅಲ್ಲಿ. ಎಲ್ಲಾ ಬೀಜಗಳನ್ನ ಹೇಳಿದ್ನಲ್ಲ, ಹುರಿದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಹುರಿರಿ. ಆಮೇಲೆ ಸ್ನ್ಯಾಕಿಂಗ್ ಟೈಮಲ್ಲಿ ತಿನ್ಬೋದು ನೀವು, ಅಂದ್ರೆ 4-5 ಗಂಟೆ ಟೈಮಲ್ಲಿ. ಬಾಳೆಹಣ್ಣ ಸೇರಿಸಿ, ಬಿಸಿ ಹಾಲು ಜಾಯಿಕಾಯಿನ ಸೇರಿಸಿ, ಈ ತರ ಮಾಡಿ. ಆಮೇಲೆ ದಿನ 7 ಲಾಸ್ಟ್ನೇ ದಿನ ಏನ್ ಮಾಡಿ ಅಂದ್ರೆ ಪರಿಸರ ಮರುಹೊಂದಿಸಿಕೆ. ಅಂದ್ರೆ ನಿಮ್ಮ ವಾತಾವರಣವನ್ನ ಸೆಟ್ ಮಾಡೋದು, ಕೋಣೆಯನ್ನ ಕತ್ಲೆಯಾಗಿಸೋದು, ಕ್ಲೀನ್ ಆಗಿಡೋದು. ಸ್ವಲ್ಪ ಇವಾಗಂತೂ ಚಳಿಗಾಲದ ತಂಪೆ ಇರುತ್ತೆ. ಸೊ ಬೆಳಕನ್ನ ಕಡಿಮೆ, ಶೂನ್ಯ ಬೆಳಕೆ ಇರಬೇಕು. ಬೆಳಕು ಅಂದ್ರೆ ಲೈಟ್ ಬೆಳಕು ಎಲ್ಲ ಯೂಸ್ ಮಾಡ್ತಾರೆ, ಅದು ಇರ್ಬೋದು. ಫುಲ್ ಕತ್ಲೆ ಇದ್ರೇನೆ ಚೆನ್ನಾಗಿ ನಿದ್ದೆ ಬರುತ್ತೆ. ಇದು ತುಂಬಾ ನಿದ್ರೆ ಒಳಗಾದವ್ರಿಗೆ ಈ ತರನ ಎಲ್ಲ ನೀವು ಮಾಡಿ. ಒಂದು ವಾರದಲ್ಲಿ ನಿಮ್ಮ ನಿದ್ರೆ ಆಳ 40ರಿಂದ ಈ ತರ ಮಾಡಿದ್ರೆ ನೀವು 40-60% ನಿಮ್ಮ ನಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಸೊ ನಿದ್ರೆ ನಿಮ್ಮ ಮೊದಲ ಔಷಧ ತಿಳ್ಕೊಳ್ಳಿ. ನೀವು ಎಲ್ಲಾ ಗಿಡಮೂಲಿಕೆಗಳು, ಸಪ್ಲಿಮೆಂಟ್ಗಳು, ಟ್ರೀಟ್ಮೆಂಟ್ಗಳು, ಆಹಾರ ಕ್ರಮಗಳನ್ನ ತೆಗೆದುಕೊಳ್ಬಹುದು. ಆದ್ರೆ ನಿಮ್ಮ ನಿದ್ರೆ ದುರ್ಬಲ ಆಗಿದ್ರೆ ಯಾವುದೇ ರೋಗಗಳನ್ನ ಗುಣಪಡಿಸಕ್ಕೆ ನಿಧಾನ ಆಗುತ್ತೆ. ಸೊ ಅಟ್ಲೀಸ್ಟ್ ಒಂದು ಒಳ್ಳೆ ಸುದ್ದಿ ಏನಂದ್ರೆ, ಸರಿಯಾದ ನೀವು ಜೀವನ ಶೈಲಿ, ಆಹಾರ ಪದ್ಧತಿ, ಭಾವನಾತ್ಮಕ ಶುದ್ಧೀಕರಣ, ಮತ್ತೆ ನಿಮ್ಮ ದಿನಚರಿ ಏನಿದೆ, ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ರುಟೀನ್ ಸರಿಯಾಗಿ ಸೆಟ್ ಮಾಡ್ಕೊಂಡ್ರೆ, ಇದನ್ನ ನೀವು 7ರಿಂದ ಒಂದು 21 ದಿನಗಳಲ್ಲಿ ಇದನ್ನ ಸರಿಯಾಗಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ನಿದ್ದೆ ಸಮಸ್ಯೆ, ಆದ್ರೆ ಕಂಟಿನ್ಯೂಸ್ ಆಗಿ ನೀವು ಇದನ್ನ 21 ದಿನಗಳ ಫಾಲೋ ಮಾಡಿದ್ರೆ ನಿಮ್ಮ ನಿದ್ರೆ ಸಮಸ್ಯೆ ಖಂಡಿತ ಸರಿಯಾಗ್ತದೆ. ನೀವು ಆಳವಾಗಿ ನಿದ್ರಿಸ್ತೀರಾ, ನಿಮ್ಮ ಮನಸ್ಸು ಕೂಡ ಶಾಂತ ಆಗ್ತದೆ, ದೇಹ ಗುಣ ಆಗ್ತದೆ, ಹಾರ್ಮೋನ್ಗಳ ಸಮತೋಲನ ಆಗ್ತದೆ, ತೂಕ ಕಡಿಮೆ ಆಗ್ತದೆ, ಚರ್ಮ ಹೊಳಪಾಗ್ತದೆ, ನೀವು ಶಕ್ತಿಶಾಲಿ ಆಗ್ತೀರಾ, ಭಾವನೆಗಳು ಕೂಡ ನಿಮ್ಮ ಸೆಟ್ ಆಗ್ತದೆ, ಸ್ಥಿರ ಇರ್ತವೆ, ಜೀವನ ಒಂದು ಶಾಂತಿಯುತವಾಗಿರ್ತದೆ. ಯಾಕಂದ್ರೆ ಬೇಗ ನೀವು ಮಲಗ್ತಿರಲ್ಲ, ಯಾವುದೇ ವಾದವಿಲ್ಲ, ಜೀವನ ಶಾಂತವಾಗಿ ಶುರು ಆಗುತ್ತೆ. ನಿದ್ರೆ ಒಂದು ವಿಶ್ರಾಂತಿ ಅಲ್ಲ, ಅದು ನಿಮ್ಮ ರಿಪೇರಿ ಅಂತ ತಿಳ್ಕೊಳ್ಳಿ. ಅಂದ್ರೆ ನಿಮ್ಮ ಬಾಡಿ ರಿಪೇರಿ, ನಿಮ್ಮ ಜೀವನ ಅದರ ಮೇಲೇನೆ ಅವಲಂಬಿಸಿದೆ ಫ್ರೆಂಡ್ಸ್. ಅದನ್ನ ರಕ್ಷಣೆ ಮಾಡಿ. ಯಾಕೆಂದ್ರೆ ವಾಸ್ತವವಾಗಿ ಅದು ಹಾಗೆ ಮಾಡೋದು, ನಿಮ್ಮ ದೇಹವನ್ನ ರಿಪೇರಿ ಮಾಡೋದು, ಅದು 100% ಅದು ನಿಜಾನೇ. ಸೊ ಇದು ನಿದ್ರೆ ಬಗ್ಗೆ ಆಯ್ತು. ಯಾರಿಗಾದ್ರೂ ಏನಾದ್ರು ರಿಲೇಟೆಡ್ ಕ್ವಶನ್ಸ್ ಕೇಳೋದಿದ್ರೆ ಕೇಳಿ. ವೀಣಾ, ಸುಮಾ, ಶ್ರೀಲಕ್ಷ್ಮಿ, ಸವಿತಾ, ಪವಿತ್ರ, ಮಮ, ಆಲ್ ಲೇಡೀಸ್, ಥ್ಯಾಂಕ್ ಯು ಎಲ್ಲರಿಗೂ. ಹಲೋ, ಹಾ ಹೇಳಿ. ಯಾರು ಹೇಳಿ, ಯಾರು ಹಲೋ ಅಂದ್ರು? ಅಲ್ಲಿ ಅನ್ಮ್ಯೂಟ್ ಅಂತ ಬರುತ್ತಲ್ಲ ಆಪ್ಷನ್, ನೀವು ಅದನ್ನ ಅನ್ಮ್ಯೂಟ್ ಅಂತ ಮಾಡಿ. ಹಲೋ, ಮ್ಯಾಮ್ ಪ್ಲೀಸ್ ಕಾಲ್ ಮಿ ಲೇಟರ್, ಐ ಆಮ್ ಆನ್ ಕ್ಲಾಸ್. ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಇದೆಯಾ ಕೇಳೋದು? ಹ್ಯಾಂಡ್ ರೈಸ್ ಮಾಡಿ, ಯಾರಿಗಾದ್ರೂ ಏನಾದ್ರು ಕ್ವಶನ್ ಕೇಳೋದಿದ್ರೆ.
ಮ್ಯಾಮ್ ಹ್ಮ್ ಸುಮಾ ಅಂತ ಮಾತಾಡ್ತಾ ಇರೋದು. ಹೇಳಿ ಸುಮ್ಮ ಅವ್ರೆ. ನಮ್ಗೆ ನಿದ್ದೆಗಳಲ್ಲಿ ಇಟ್ಕಿದಂಗೆ ಒಂಥರ ಹೆದರಿಕೆ ಆದಂಗ ಆಗುತ್ತೆ, ಒಂಥರ ಇದಾದಂಗ ಆಗುತ್ತೆ. ಯಾಕೆ ಮ್ಯಾಮ್ ಅದೊಂಥರ? ನೀವು ಯಾವ್ದಾದ್ರು ನೆನ್ಸ್ಕೊಂಡಿರ್ತೀರಾ ಯಾವ್ದಾದ್ರು ಹಳೆ ಇದು, ಅಥವಾ ನೀವು ಏನ್ ಮಾಡಿ ಗೊತ್ತಾ, ಒಂದ್ ಮುದ್ರಾ ಹೇಳ್ತೀನಿ ಮಾಡಿ. ಹಾ ಇದು ಮ್ಯಾಮ್. ಹಾರ್ಟ್ ಮುದ್ರಾ ಅಂತ. ಭಯವನ್ನ ಹಾರ್ಟ್ಗೂ ತುಂಬಾ ಒಳ್ಳೇದಿದು, ಮತ್ತೆ ಹಾ ಮ್ಯಾಮ್. ಭಯವನ್ನು ಕೂಡ ಇದು ಹೋಗ್ಲಾಡಿಸ್ತದೆ. ಹಾ ಅಪಾನ ಮ್ಯಾಮ್. ವಾಯು ಮುದ್ರಾ ಅಂತ ನೋಡಿ. ಈ ಬೆರಳಿದೆ ಅಲ್ಲ, ಹಾ ಹೆಬ್ಬೆರಳು, ಮ್ಯಾಮ್. ಅದ್ರ ಕೆಳಗಡೆ ಈ ತೋರ್ ಬೆರಳಿನ ಇಡಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಆಮೇಲೆ ಈ 2 ಬೆರಳನ್ನ ಹೀಗ್ ಮಾಡಿ ಹೆಬ್ಬೆರಳಕ್ಕೆ ಅಂಟಿಸಿ, ಈ 2 ಬೆರಳನ್ನ. ಮತ್ತೆ ಕಿರು ಬೆರಳನ್ನ ಹೀಗ್ ಮಾಡಿ. ಹಾ ಇದನ್ನ 2 ಕೈ ಈ ತರ ಮಾಡಿ, 2 ಕೈ ಈ ತರ ಮಾಡಿ, ಈ ಕಿರು ಬೆರಳು ನೇರವಾಗಿರ್ಬೇಕು, ಆಯ್ತಾ? ಆಮೇಲೆ ಇದನ್ನ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಇದು ಹಾರ್ಟ್ ಅಟ್ಯಾಕ್ ಆದವರು ಅವ್ರನ್ನ ಹಾಸ್ಪಿಟಲ್ ವರ್ಗೆ ಕರ್ಕೊಂಡು ಹೋಗೋವರೆಗೂ ಈ ತರ ಹಿಡ್ಕೊಂಡು ಅವ್ರನ್ನ ಜೀವ ಉಳಿಸಿದಂತ ಮುದ್ರೆ ಇದು. ಸೊ ಅಷ್ಟೊಂದು ಪವರ್ಫುಲ್ ಇದೆ ಈ ಮುದ್ರೆ. ಅದಕ್ಕೆ ಇದು ಭಯವನ್ನು ಕೂಡ ಹೋಗಲಾಡಿಸ್ತದೆ. ತುಂಬಾ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅಪಾನ ವಾಯು ಮುದ್ರಾ, ಹಾರ್ಟ್ ಮುದ್ರಾ ಅಂತ ಕರೀತಾರೆ. ಇದನ್ನ ನೀವು ಒಂದು ಈ ತರ ಇಟ್ಕೊಂಡು ದಿನ ಒಂದು 20 ನಿಮಿಷ ಮಾಡಿ ಮೇಡಮ್. ಈಗ ಮ್ಯಾಮ್ ಹಿಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಇದು ಸುಖಾಸನಲ್ಲಿ ಕೂತ್ಕೊಂಡು 2 ತೊಡೆ ಮೇಲೆ ಇಟ್ಕೊಂಡು ನೇರವಾಗಿ ಕೂತ್ಕೊಂಡು ದಿನ ಒಂದು ಫಸ್ಟ್ ಡೇ ಒಂದು 5 ನಿಮಿಷ ಮಾಡಿ, ಆಮೇಲೆ ದಿನ ಒಂದು 5 ನಿಮಿಷ ಹೆಚ್ಚು ಮಾಡ್ಕೊಂಡು ಹೋಗಿ. 20 ನಿಮಿಷ ಮಿನಿಮಮ್ ಡೈಲಿ ಕೂತ್ಕೊಳ್ಳಿ. ಈ ತರ ಅಲ್ವಾ ಮ್ಯಾಮ್? ಹಾ, ಇದು ಆದ್ಮೇಲೆ ಇನ್ನೊಂದು ಮುದ್ರಾ ಇದೆ, ವಾಯು ಮುದ್ರಾ. ಅಪಾನ ಮುದ್ರಾ ನೋಡಿ, ಇಷ್ಟೇ ಅಷ್ಟೇ. ಆಮೇಲೆ ನಂದು ಕೈ ಇಟ್ಕಿದಂಗೆ ವೈಬ್ರೇಷನ್ ಆಗ್ತಿರುತ್ತೆ ಮ್ಯಾಮ್. ಒಂಥರ ಏನಾಗುತ್ತೆ? ಚಿಕ್ಕಂದಿಂದಲೂ ಆತರ ವೈಬ್ರೇಷನ್ ಆಗ್ಬಿಡುತ್ತೆ ಕೈ. ಯಾಕೆಂದ್ರೆ ಹೊಸೊಬ್ರ ಬರ್ಲಿ, ಯಾರು ಬರ್ಲಿ, ಅದಕ್ಕೆ ಈ ಮುದ್ರಾ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಗೆ. ಕೈ ನಡುಗೋದೆಲ್ಲ ಅಲ್ವಾ? ನಡುಗೋದೆಲ್ಲ ಆಗುತ್ತಾ? ನಡ್ಗೋದೆಲ್ಲ ಆಗುತ್ತೆ ಮ್ಯಾಮ್. ಒಂಥರ ಶುಗರ್ ಕಂಟ್ರೋಲ್ ಅಲ್ಲಿ ಇದೆಯಾ ಮೇಡಮ್? ಶುಗರ್ ಇದೆ ಮ್ಯಾಮ್, ವೆರಿಕೋಸ್ ವೇನ್ಸ್ ಇದೆ ಮ್ಯಾಮ್. ವೆರಿಕೋಸ್ ವೇನ್ಸ್ ಇದೆಯಾ? ಯೋಗ ಮ್ಯಾಟ್ ಹಾಕೊಂಡು ಇದು ನಡೀತಾ ಇರ್ತೀರಲ್ಲ, ಅವಾಗ ಏನ್ ಮಾಡಿ ಅಂದ್ರೆ ಮುಂದೆ ಬೆರಳು ಮೇಲೆ ಮಾತ್ರ ನಡೆಯೋದು. ಗೊತ್ತಾಯ್ತು ಮ್ಯಾಮ್. ಬರೀ ಹೀಗೆ ನಡೆಯೋದು 1-2 ನಿಮಿಷ. ಮತ್ತೆ ಹಿಮ್ಮಡಿ ಮೇಲೆ ಮಾತ್ರ ನಡೆಯೋದು. ಆಮೇಲೆ ಸೈಡ್, ಇದು ಕಾಲ್ ಅನ್ಕೊಳ್ಳಿ, ಸೈಡ್ ಹಿಂಗ್ ಮಾಡಿ ಇದ್ರ ಮೇಲೆ ಮಾತ್ರ ನಡೆಯೋದು. ಈ ಸೈಡ್ ಈ ತರ ಎಲ್ಲಾನು 2 ನಿಮಿಷ ಇದನ್ನ ನಡೀತಾರೆ ವೆರಿಕೋಸ್ ವೇನ್ಸ್ ಅದರಲ್ಲಿ. ಮತ್ತೆ ತಾಡಾಸನ, ಕಾಲುಗಳನ್ನ ಎತ್ತರಿಸಿ ಬೆರಳು ಮೇಲೆ ಕಾಲಿಡೋದು, ಕಾಲ್ನ ಹಿಮ್ಮಡಿ ಮಾತ್ರ ಎತ್ತರಿಸಿ ಇದನ್ನ ತಾಡಾಸನ ಮಾಡಿ. ಇದು ವೆರಿಕೋಸ್ ವೇನ್ಸ್ಗೆ ಹೆಲ್ಪ್ ಆಗುತ್ತೆ ಈ ಎಕ್ಸರ್ಸೈಸ್. ನಂದು ವೆರಿಕೋಸ್ ವೇನ್ಸ್ ಅಂದ್ರೆ ಮುಂಚೆ ಮ್ಯಾಮ್ ತೊಡೆ ತನಕ ಇತ್ತು. ಈಗ ಬರೀ ಮಂಡಿ ಚಿಪ್ ಇದೆಯಲ್ಲ, ಮಂಡಿ ಚಿಪ್ಪಿಂದ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಅದು 3 o'clock ಇಂದ ಸ್ಟಾರ್ಟ್ ಆದ್ರೆ ಒಂದು 5:30 6:30 ತನಕ ಸ್ವಲ್ಪ ನೋವು ಇದ್ದೇ ಇರುತ್ತೆ ಮ್ಯಾಮ್. ಅದು ಎಕ್ಸ್ಪೆಷಲಿ ಈ ಥಂಡಿಗಾಲದಲ್ಲಿ ಮಾತ್ರ ಇರುತ್ತೆ. ಬೇಸಿಗೆಗಾಲದಲ್ಲಿ ಏನೂ ಇರಲ್ಲ ಮ್ಯಾಮ್, ಆರಾಮಾಗಿರ್ತೀನಿ ಮ್ಯಾಮ್. ಅದಕ್ಕೆ ನಾವು ದೇಹವನ್ನ ಬೆಚ್ಚಗಿಟ್ಕೋಬೇಕು. ಮತ್ತೆ ಯೋಗಾಸನ ಮಾಡಿದ್ರೆ ಸ್ವಲ್ಪ ದೇಹ ಬೆಚ್ಚಗಾಗಿರುತ್ತೆ. ಮತ್ತೆ ಯೋಗ ಧ್ಯಾನ ಮಾಡಿ, ಈ ಮುದ್ರಾನ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ಸ್ ಮ್ಯಾಮ್. ಮತ್ತೆ ಯಾರಿಗಾದ್ರೂ ಏನಾದ್ರು ಕೇಳ್ಬೇಕಾ? ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದ್ರೆ ನಾವು ಇವತ್ತು ಕ್ಲಾಸ್ ಆಫ್ ಮಾಡಿ ಎಂಡ್ ಮಾಡ್ತೀನಿ ಕ್ಲಾಸ್. ಸವಿತಾ ಅವರೇ, ನೀವು ಫಾಲೋ ಮಾಡ್ತಾ ಇದ್ದೀರಾ? ಇವತ್ತು ಇದು ಕಳ್ಸಿದ್ನಲ್ಲ ನಿಮ್ಗೆ ಚಾಟ್. ನಮಸ್ತೆ ಮೇಡಮ್. ನಮಸ್ತೆ. ಮಾಡ್ತಾ ಇದೀನಿ. ಇವತ್ತು ಬೆಳಗ್ಗೆ 5:15 ಸ್ಟಾರ್ಟ್ ಮಾಡಿದೆ, 6:30ವರೆಗೂ ಮಾಡಿದೆ. ಏನ್ ಮಾಡಿದ್ರಿ ಬೆಳಿಗ್ಗೆ? ಅದೇ ಯೋಗಸ್ಥಾನ ಎಲ್ಲ, ಆಮೇಲೆ ಮುದ್ರೆ ಎಲ್ಲ ಇದು ಮಾಡಿ. ಅದಲ್ಲ, ಇವತ್ತು 10:30 11 ಕಳ್ಸಿದ್ನಲ್ಲ, ಅದನ್ನ ನಾಳೆಯಿಂದ ಫಾಲೋ ಮಾಡಿ ಕರೆಕ್ಟ್ ಆಗಿ. ನಾಳೆಯಿಂದ ಫಾಲೋ ಮಾಡ್ತೀನಿ. ಇವತ್ತು ಪುರ್ಸೊತ್ತಾಗ್ಲಿಲ್ಲ.
ಅದು ನಾಳೆನೂ ಅಶೋಕ ಮಾಡ್ತೀನಿ. ರಕ್ಷಿದ್ದು ಟೀ ಹೇಗ್ ಮಾಡ್ಬೇಕು ಅದನ್ನು ಕಳ್ಸಿದೀನಿ ನೋಡಿ ಅದ್ರಲ್ಲಿ. ಆಯ್ತಾಯ್ತು ಸರಿ. ಹೇಗ್ ಮಾಡ್ಬೇಕು ಹೇಗೆ ರೆಸಿಪಿ ಕಳ್ಸಿದೀನಿ. ಅದು ಹಾ ಹಾ ತುಂಬಾ ಯೂಸ್ ಆಗುತ್ತೆ ಹೆವಿ ಬ್ಲೀಡಿಂಗ್. ಆಯ್ತಾಯ್ತು ಸರಿ. ಆಯ್ತು ಸರಿ. ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇನ್ನೊಂದು ಹ್ಮ್ ನನ್ ಪೀರಿಯಡ್ಸ್ ಆದಾಗ ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ ಅಂತ ಇರ್ತಾಳೆ ಮ್ಯಾಮ್. ಅವಳಿಗೆ ಪೀರಿಯಡ್ಸ್ ಆಗಿ 2-3 ದಿವಸ ಆದ್ರೂ ಹೊಟ್ಟೆ ನೋವೇ ಕಡಿಮೆ ಆಗಲ್ಲ ಮ್ಯಾಮ್. ಏನ್ ಮಾಡೋದು ಅವಳಿಗೆ? ಯಾರಿಗೆ? ನನ್ ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ ಮ್ಯಾಮ್. ಈಗ 2nd ಇಯರ್ ಬೆಂಗಳೂರಲ್ಲಿ ಇದ್ದಾಳೆ. ಹ್ಮ್ ಹಂಗಾಗಿ ಅವಳಿಗೆ ಪೀರಿಯಡ್ಸ್ ಆಗ್ಬಿಟ್ರೆ ಬುಡ್ಕೋತಾಳೆ ಹೊಟ್ಟೆ ನೋವು ಅಂತ. ಹ್ಮ್ ಏನ್ ಮಾಡ್ಲಿ ma'am? ಸರಿ, ಅದು ನಂಗೆ ಕಾಲ್ ಮಾಡಿ ಮೇಡಮ್. ತುಂಬಾ 10-5 ನಿಮಿಷದಲ್ಲಿ ಹೇಳಕ್ಕಾಗಲ್ಲ. ಒಂದೇನಂದ್ರೆ ಇನ್ಸ್ಟಂಟ್ ಅಂದ್ರೆ ನೀವು ಅದು ರಬ್ಬರ್ ಚೀಲದಲ್ಲಿ ಬಿಸಿ ನೀರು ಹಾಕಿ ಅದನ್ನ ಹಾಕೋತಾಳೆ ಮ್ಯಾಮ್. ಅದೇ ಅದನ್ನ ನೀವ್ ಸದ್ಯಕ್ಕೆ ಅದ್ ಮಾಡ್ಕೊ ಅಂತ ಹೇಳಿ. ಅದು ಕಡಿಮೆ ಆಗುತ್ತಾ ಸ್ವಲ್ಪನಾದ್ರೂ? ಅದನ್ನ ಹಾಕೊಂಡ್ರೆ ಸ್ವಲ್ಪ ಬೆಚ್ಚಗಿರುತ್ತೆ, ಕಡಿಮೆ ಆಗುತ್ತೆ ಅಂತಾಳೆ. ಆಮೇಲೆ ತಿರ್ಗಾ ಎದ್ಬಿಟ್ಟು ಮತ್ತೆ ಹೊಟ್ಟೆ ನೋವು ಅಂತ ಅಂತಾಳೆ ಮ್ಯಾಮ್. ಅದು ಕೆಲವೊಬ್ರಿಗೆ ಇರುತ್ತೆ ಮಾಮೂಲಿ. ಬಟ್ ಅದು ಹೆಚ್ಚಾಗಬಾರ್ದು ಅಷ್ಟೇ. ಮುಂದೆ ಅವ್ರ ಫ್ಯೂಚರ್ಗೆ ಏನು ಅದು ಫರ್ಟಿಲಿಟಿಗೆ ಅದು ತೊಂದರೆ ಆಗ್ಬಾರ್ದು ಅಂದ್ರೆ ಏನಾದ್ರು ಕ್ರಮ ಇವಾಗ್ಲೇ ಅವ್ರು ತಗೋಬೇಕು. ಫೋನ್ ಮಾಡಿ ನಿಮ್ಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ಸ್. ವೀಣಾ ಅವ್ರು ಏನಾದ್ರು ಕೇಳ್ಬೇಕಾ? ನೀವೇನೋ ಮೆಸೇಜ್ ಮಾಡಿದಾರಲ್ಲ ನನಗೆ. ಮೀಟ್ ಮಾಡ್ಕೊಳ್ಳಿ. ಅನ್ಮಿಟ್ ಮಾಡಿ, ಅಲ್ಲಿ ಆಪ್ಷನ್ಸ್ ಇದೆ ನೋಡಿ. ಹಾಯ್ ಮೇಡಮ್. ಹಲೋ. ಹಲೋ, ಹಾ ಹೇಳಿ. ಸ್ವಲ್ಪ ಕೇಳಿಸ್ತಾ ವಿಡಿಯೋನ ಇದೆಯಾ? ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೋಬೇಕಾ? ಕಾಣಿಸ್ತಾ ಇದ್ದೀನಾ? ಹಾ, ಅದೇ ನನಗೆ ಕೇಳಿದ್ದು, ನಾನು ತುಂಬ ವೆಯ್ಟ್ ತುಂಬ ಜಾಸ್ತಿ ಇದ್ದೀನಲ್ವಾ. ಈ ಸ್ವಲ್ಪ ಥಂಡಿಗಾಲದಲ್ಲಿ ಮಂಡಿಗಳು ಕಾಲು ಎಲ್ಲ ತುಂಬ ನೋವು ಬರುತ್ತೆ. ಅದಕ್ಕೆ ನಾನು ನಿಮ್ಮನ್ನ ವೇಟ್ ಪ್ರಶ್ನೆ ಎಷ್ಟಿದೆ ಮೇಡಮ್? 95 ಇದ್ದೀನಿ ಮೇಡಮ್ ಅವ್ರೆ. ಹೈಟ್ ಎಷ್ಟಿದೆ? ಹೈಟು ನಾರ್ಮಲ್ ಆಗಿ ಒಂದು 5 ಇರ್ಬೋದು ಅಷ್ಟೇ. ಅಂದ್ರೆ ವೇಟ್ ಒಬೆಸಿಟಿ. ಅದು ಫಸ್ಟ್ ಇರ್ಲಿಲ್ಲ ಮೇಡಮ್ನವ್ರೆ. ನಾನು ಗರ್ಭಚೀಲ ತೆಗೆದ ಮೇಲೆ ತುಂಬಾ ಜಾಸ್ತಿ ಆಗೋಗ್ಬಿಟ್ಟೆ. ಇವಾಗ ಆ ಮೆಡಿಸನ್ಗಳು ಒಂದು 4 ವರ್ಷದ ಮೇಲೆ ಆಯ್ತು ನಂಗೆ ಆಪರೇಷನ್ ಆಗಿ. ಎಷ್ಟು ವೆಯ್ಟು ನಾನು ಊಟ ಮಾಡ್ದೇವ್ರು ತಿಂಗಳ ವೆಯ್ಟ್ ಜಾಸ್ತಿ ಆಗ್ತಿದ್ದೆ. ಈಗ ವೆಯ್ಟ್ ಜಾಸ್ತಿ ಆಗಿರೋದು ಚೆಕ್ ಕಡಿಮೆ. ಮಾಡ್ಕೊಂಡಿದ್ದೀರಾ? ಥೈರಾಯ್ಡ್ ಇದು ಎಲ್ಲ ನಾರ್ಮಲ್? ವರ್ಷಕ್ಕೊಂದ್ಸಲ ಎಲ್ಲ ಚೆಕಪ್ ಮಾಡಿಸ್ಕೊಂಡ್ಬಿಡ್ತೀನಿ, ಇಡೀ ಬಾಡಿ ಪೂರ್ತಿ ಚೆಕ್ ಮಾಡ್ಸಿದ್ದೀನಿ. ಏನು ಇಲ್ಲ, ಥೈರಾಯ್ಡ್ ನಾರ್ಮಲ್ ಸ್ವಲ್ಪ ಇದೆ. ಕೆಟ್ಟ ಕೊಲೆಸ್ಟ್ರಾಲ್ ಮಾತ್ರ ಐತೆ ಅಂತ ಹೇಳವ್ರೆ. ಕೆಟ್ಟ ಕೊಲೆಸ್ಟ್ರಾಲ್ ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳಿ. ಮಾಮೂಲಿ ಕೊಲೆಸ್ಟ್ರಾಲ್ ಇಲ್ಲಂತೆ, ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಐತಿ ಅಂತ ಹೇಳವ್ರೆ. ಅಂದ್ರೆ ಒಳ್ಳೆ ಕೊಲೆಸ್ಟ್ರಾಲ್ ನೀವು ಮಾಡ್ಕೊಳ್ತಾ ಇದ್ರೆ ಅದು ಕೆಟ್ಟ ಕೊಲೆಸ್ಟ್ರಾಲ್ ತಾನಾಗ್ ಹೋಗುತ್ತೆ. ಅಂದ್ರೆ ಹೆಲ್ದಿ ಅದೊಂದು. ಮತ್ತೆ ಆದ್ರೆ ಇವಾಗ ವೆಯ್ಟ್ ಜಾಸ್ತಿ ಆಗ್ತಿಲ್ಲ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ. ಅವಾಗ ಮಂತ್ಲಿ ಒಂದೊಂದು ಕೆಜಿ ಜಾಸ್ತಿ ಆಗ್ತಿದ್ದೆ. ಈಗ ತೂಕ ಹಾಕೊಂಡ್ರೆ ಅಷ್ಟೇ ಇದ್ದೀನಿ ಒಂದು 6 ತಿಂಗಳು ವರ್ಷದಿಂದ. ಆದ್ರೆ ಕಡಿಮೆ ಆಗ್ತಾ ಇಲ್ಲ. ಅಲ್ಲ, ಪ್ರಯತ್ನ ಏನ್ ಮಾಡ್ತಾ ಇದ್ದೀರಾ ವೇಟ್ ಕಡಿಮೆ ಮಾಡ್ಕೊಳ್ಳೋಕೆ? ನೈಟ್ ಫುಲ್ಲು ಊಟ ಬಿಟ್ಬಿಟ್ಟಿದ್ದೀನಿ. ವಾಕಿಂಗ್ ಹೋಗಕ್ ಆಗ್ತಾ ಇಲ್ಲ. ಬೆಳಿಗ್ಗೆ ನನ್ನ ಮಗಳು ಈ 7:30ಗೆ ಹೋಗ್ತಾಳೆ ಆಫೀಸ್ಗೆ. ಅವಳಿಗೆ ಫುಡ್ ಮಾಡಿಕೊಡ್ಬೇಕು, ಆಗಲ್ಲ. ಪರ್ಸನಲೈಸ್ಡ್ ಡೈಟ್ ಪ್ಲಾನ್ ತಗೊಂತೀರಾ? ಆದ್ರೆ 4 ದಿನದಲ್ಲಿ ನಿಮ್ದು ವಾರಕ್ಕೆ 1 kg ಕಮ್ಮಿ ಆಗೋ ತರ ಪ್ಲಾನ್ ಕೊಡ್ತೀನಿ. ಯಾವ ರೀತಿ 1 kg ಕೊಡ್ತೀರಾ? ಅಂದ್ರೆ 1 ಮಂತ್ ಅಲ್ಲಿ 4 kg ಕಡಿಮೆ ಆಗುತ್ತೆ. 4 ಮಂತ್ ಅಲ್ಲಿ 16 kg ಕಮ್ಮಿ ಆಗುತ್ತೆ. ಅಲ್ಲ, ಡಯಟ್ ಪ್ಲಾನ್ ಅಂದ್ರೆ ನಾವು ಡಯಟ್ ಯಾವ ರೀತಿ ಇರಬೇಕು ಅಂತ ನೀವು ಹೇಳ್ಕೊಡ್ತೀರಾ? ಕಂಪಲ್ಸರಿ ಫಾಲೋ ಮಾಡ್ಬೇಕು. ಪಿಕ್ಚರ್ಸ್ ಎಲ್ಲ ಕಳಿಸ್ಬೇಕು ನನಗೆ. ಹೌದ್ರಾ? ಅವಾಗ ಏನ್ ಚಾರ್ಜ್ ಆಗುತ್ತೆ ಮೇಡಮ್ ಅವರೇ? ಏನ್ ಚಾರ್ಜ್ ಆಗುತ್ತೆ? ಅದು ಮೆಸೇಜ್ ಮಾಡಿ ನನಗೆ ಹೇಳಿ. ಆಯ್ತು, ಮೆಸೇಜ್ ಮಿನಿಮಮ್ ಮಾಡಿ. ಇದೆ, ಏನ್ ಜಾಸ್ತಿ ಏನಿಲ್ಲ. ಯಾಕಂದ್ರೆ ತುಂಬಾ ಜನಕ್ಕೆ ನಾನು ಒಬ್ಬರಿಗೆ ನಾವೇನು 2 ದಿನ ಬೇಕಲ್ವಾ ಒಬ್ರಿಗೆ ಪ್ಲಾನ್. ಆಮೇಲೆ ನಿಮ್ಗೆ ಕಾಲ್ ಮಾಡ್ಬೇಕು, ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕು ನಾವು. ಅಲ್ಲ, ನಾವು ನಮ್ಮ ಮಕ್ಕಳನ್ನ ಕೇಳ್ಬೇಕಲ್ವಾ? ಅಮೌಂಟ್ಗೆ ನಮ್ ಫೋನ್ ಪೇ ಎಲ್ಲ ಮಾಡ್ಬೇಕಲ್ವಾ? ಅದಕ್ಕೆ ಕೇಳ್ದೆ. ಫಸ್ಟೇ ಅವ್ರನ್ನೆಲ್ಲ ವಿಚಾರಿಸ್ಕೋಬೇಕಲ್ವಾ? ಓಕೆ, ಕೇಳಿ.
ಅದಕ್ಕೆ ಕೇಳ್ಬೇಕು, ನೀವು ಕೇಳ್ಬೇಕು. ಮೆಸೇಜ್ ಮಾಡಿ, ಆಮೇಲಿಂದ ನಾನು ಮಾತಾಡ್ತೀನಿ ಮೇಡಮ್ನವ್ರೆ. ಹ್ಮ್. ಸರಿ, ಓಕೆ, ಕ್ಲಾಸ್ ಚೆನ್ನಾಗಿತ್ತು ಮೇಡಮ್ನವ್ರೆ. ಹಾ, ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ಧನ್ಯವಾದಗಳು ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ. ಅಶ್ವಿನಿ ಏನಾದ್ರು ಕೇಳ್ತೀರಾ? ಥ್ಯಾಂಕ್ ಯು ಮ್ಯಾಮ್. ನಾವು ತುಮಕೂರಿಂದ ಮಾತಾಡ್ತಾ ಇರೋದು ಮ್ಯಾಮ್. ತುಂಬಾ ಧನ್ಯವಾದಗಳು. ಹ್ಮ್. ಓಕೆ, ಹಲೋ, ಬಾಯ್. ಕ್ಲಾಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದ? ಎಸ್. ಓಕೆ, ಥ್ಯಾಂಕ್ ಯು. ಹ್ಮ್. ರತ್ನಪ್ರಭಾ ಆಗಿಲ್ವಾ ಇವತ್ತು ಅಟೆಂಡ್? ನಿನ್ನೆ ಆಗಿದ್ರು, ಇವತ್ತಾಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಆಲ್. ನಾನು ಎಂಡ್ ಮಾಡ್ತೀನಿ ಕ್ಲಾಸು, ನನ್ ಬೇರೆ ಒಂದು ಕ್ಲಾಸ್ ಇದೆ. ಓಕೆ, ಥ್ಯಾಂಕ್ ಯು. ಕಾಲಲ್ಲಿ ಮಾತಾಡ್ತೀನಿ. ಓಕೆ, ಬಾಯ್. ಬಾಯ್ ಮ್ಯಾಮ್. ಹರಿ ಕ್ಲಾಸ್ಮೇಟ್ ಹಿಂಗ್ ಮಾತಾಡ್ತೀವಿ ನೀವು